ಶ್ರೀ ಬಸವ ಟಿವಿಯನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಶರಣಾರ್ಥಿ. ಶ್ರೀ ಸಿದ್ಧಲಿಂಗೇಶ್ವರ ಆರೋಗ್ಯಧಾಮ ಅರ್ಪಿಸ್ತಾ ಇರುವಂತಹ ಅನೇಕ ಔಷಧಿಗಳ ಹಾಗೆ ಆರೋಗ್ಯವನ್ನು ನಾವು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಪಂಚಕರ್ಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರುವಂತಹ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ವೀಣಾ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶರಣಾರ್ಥಿಗಳು. ಮೇಡಮ್, ಈಗ ಆರೋಗ್ಯ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣುವಂಥದ್ದು ಬಂಜೆತನ ಅಂದರೆ ಸಂತಾನ ಸಮಸ್ಯೆಗಳನ್ನು ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ಈ ಸಂತಾನ ಸಮಸ್ಯೆ, ಈ ಬಂಜೆತನಕ್ಕೆ ಕಾರಣ ಏನು? ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ಚೈತ್ರ. ಈಗಿನ ಪೀಳಿಗೆ, ಯುವ ಪೀಳಿಗೆ ಏನಿದೆ ಅದು ಆ ಯುವ ಪೀಳಿಗೆ ಮುಂದುವರಿಯುತ್ತೋ ಇಲ್ವೋ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ ಎಲ್ಲರಿಗೂ. ಯಾಕೆ ಅಂತಂದರೆ ಮಕ್ಕಳಾಗ್ತಾ ಇಲ್ಲ ಜನಗಳಲ್ಲಿ. ಕಾಮನ್ ಆಗಿ ತುಂಬ ದೊಡ್ಡ ಪ್ರಾಬ್ಲಮ್ ಇದು. ತುಂಬ ಜನ ಬರ್ತಾ ಇದ್ದಾರೆ, ಇವಾಗ ತುಂಬ ಜನ ಕೇಳ್ಕೊಂಡು ಬರ್ತಾ ಇದ್ದಾರೆ, ಮೇಡಮ್ ಮದುವೆ ಆಗಿ 2 ವರ್ಷ ಆಯಿತು, 5 ವರ್ಷ ಆಯಿತು, 10 ವರ್ಷ ಆಯಿತು, 8 ವರ್ಷ ಆಯಿತು, ಮಕ್ಕಳಾಗ್ತಾ ಇಲ್ಲ ಮೇಡಮ್, ಮಕ್ಕಳಾಗ್ತಾ ಇಲ್ಲ. ಏನು ಕಾರಣ, ಏನು ಇದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು ಅಂತ ಹೇಳಿ ತುಂಬ ಜನ ಕೇಳ್ಕೊಂಡು ಬರ್ತಾ ಇದ್ದಾರೆ. ಬಂಜೆತನ ಅಥವಾ ಸಂತಾನ ಸಮಸ್ಯೆ ಅನ್ನೋದು ಒಂದೇ ಪ್ರಾಬ್ಲಮ್ ಅಲ್ಲ, ಬೇರೆ ಬೇರೆ ಕಾಂಪ್ಲೆಕ್ಸ್. ಸೊ ಅದರಲ್ಲಿ ಫಿಮೇಲ್ ಕಡೆಯಿಂದ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಹೆಣ್ಣು ಇಂದ ಬರುವಂಥ ಸಮಸ್ಯೆಗಳು, ಗಂಡಿನಿಂದ ಬರುವಂಥ ಸಮಸ್ಯೆಗಳು, ಎರಡೂ ಸೇರಿ ಅಂದರೆ ಇಬ್ಬರು ಗಂಡ ಹೆಂಡತಿ ಇಬ್ಬರನ್ನಲ್ಲೂ ಇರುವಂಥ ತೊಂದರೆಗಳಾಗ್ಬೋದು. ಸೊ ಈ ಪ್ರಾಬ್ಲಮ್ ಬರೀ ಹೆಂಗಸರಿಂದನೇ ಶುರುವಾಗತ್ತೆ, ಬರೀ ಗಂಡಸರಿಗೆ ಶುರುವಾಗತ್ತೆ, ಆ ಥರ ಇಲ್ಲ. ಮುಂಚೆ ನೀವು ನೋಡ್ಬೋದಿತ್ತು, ಒಂದು ಕಾಲದಲ್ಲಿ ಈ ತೊಂದರೆ ಯಾರಿಗೆ ಇದ್ರು ಹೆಣ್ಣು ಮಕ್ಕಳ ಮೇಲೆ ಬರ್ತಾ ಇತ್ತು, ತುಂಬಾ ಬರ್ತಾ ಇತ್ತು. ಸೊ ಬರೀ ಹೆಣ್ಣಿಂದನೇ ಕಾಯಿಲೆ ಬರುವಂತದ್ದಲ್ಲ ಇದು. ಆಕ್ಚುಲಿ ಗಂಡಿಂದನೂ ಬರುತ್ತೆ ಸಮಸ್ಯೆ, ಇಬ್ಬರಿಗೂ ಇರುತ್ತೆ. ಸೊ ಏನು ಮೇನ್ ಕಾರಣಗಳು ಅಂತಂದ್ರೆ ಈಗಿನ ಆಹಾರ ಪದ್ಧತಿಗಳು ಸರಿ ಇಲ್ಲ. ನಮ್ಮ ಊಟದಲ್ಲಿ ಬರೀ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡಿರುವಂಥ ಆಹಾರಗಳಿಂದ ತಯಾರಾದ ಅಂತ ಆಹಾರ ಭೂಮಿನೇ ಬರಡಾಗ್ತಾ ಇದೆ ಈಗ. ಎಷ್ಟೋ ಕಡೆ ನೀವು ನೋಡಿದ್ದೀರಾ. ಅಂಥದ್ರಲ್ಲಿ ಹೆಣ್ಣು ಭೂಮಿಗೆ ಹೋಲಿಸ್ತೀವಿ ನಾವು, ಹೆಣ್ಣನ್ನು ಭೂಮಿಗೆ ಹೋಲಿಸ್ತೀವಿ. ಸೊ ಹೆಣ್ಣನ್ನು ಸಹಜ, ಬರಡಾಗುವಂಥದ್ದು ಸಹಜ. ಸೊ 1 ವರ್ಷದ ಸತತ ಪ್ರಯತ್ನದ ನಂತರವೂ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ಸಂತಾನ ಸಮಸ್ಯೆ ಅಥವಾ ಬಂಜೆತನ ಅಂತ ನಾವು ಕರಿತೀವಿ. ಸೊ ಯಾಕೆ ಬರುತ್ತೆ? ಸೊ ಹೆಣ್ಣಿನ ಕಾರಣಗಳು ಏನೇನು? ಸೊ ಹೆಣ್ಣಿನಿಂದ ಬರುವಂತ ಬಂಜೆತನದ ಸಿಂಪ್ಟಮ್ಸ್ ಅಂದ್ರೆ ಕಾರಣಗಳು ಏನೇನು ಅಂತ ನೋಡೋದಾದ್ರೆ PCOS ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ನಾವೇನ್ ಕರಿತೀವಿ, ವೆರಿ ಕಾಮನ್ ಆಗಿ ಇವಾಗ ಎಲ್ಲಾ ಕಡೆನೂ. ನಾನು ನನ್ನ ಕ್ಲಿನಿಕಲ್ ಇದರಲ್ಲಿ ನಾನು ಸುಮಾರು ಒಂದು 15 ವರ್ಷದಿಂದ ಪೇಷಂಟ್ಗಳನ್ನ ನೋಡ್ತಾ ಇದ್ದೀನಿ. 12 ವರ್ಷದ ಮಗುವಿನಲ್ಲಿ PCOD ನೋಡಿದ್ದೀನಿ. ತೊಂದರೆ ಇರುತ್ತೆ ನೋಡಿ. 10 ವರ್ಷಕ್ಕೆಲ್ಲ ಮಕ್ಕಳು ಮೆಚೂರ್ ಆಗ್ತಾ ಇದ್ದಾರೆ. ಹೆಣ್ಮಕ್ಳು ಇವಾಗ ಮೆಚೂರ್ ಆಗ್ತಾರೆ, 10 ವರ್ಷಕ್ಕೆ ಶುರು ಆಗ್ಬಿಡುತ್ತೆ ಮೆಚುರಿಟಿ. 10 ವರ್ಷಕ್ಕೆ ಮೆಚೂರ್ ಆಗ್ತಾರೆ, 12 ವರ್ಷಕ್ಕೆ PCOD ಶುರುವಾಗುತ್ತೆ ಮಕ್ಕಳು. ಸೊ ಮೇನ್ ಕಾರಣ ಬಂದು PCOD ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಇನ್ನು ಉಳಿದಿತ್ತು ಮೊಟ್ಟೆಗಳು ಸರಿಯಾಗಿ ಉತ್ಪತ್ತಿ ಆಗದಲೇ ಇರೋದು, ಅಥವಾ ಉತ್ಪತ್ತಿ ಆಗಿರೋ ಮೊಟ್ಟೆ ಆಚೆ ಬರ್ದಲೇ, ಅನೋವ್ಯುಲೇಟರಿ ಸೈಕಲ್ಸ್ ಅಂತ ಕರಿತೀವಿ. ಮುಟ್ಟಿನಲ್ಲಿರುವಂಥ ಸಮಸ್ಯೆಗಳು, ಋತು ಚಕ್ರದಲ್ಲಿ ಬರುವಂಥ ಸಮಸ್ಯೆಗಳು. ಆಮೇಲೆ ಕೆಲವೊಂದು ಫೀಮೇಲ್ ಅಂತ ಅಲ್ಲ, ಹಾರ್ಮೋನಲ್ ಪ್ರಾಬ್ಲಮ್ಸು, ದಪ್ಪ ಆಗೋದು, ಒಬೆಸಿಟಿ ಅಂತ ಹೇಳ್ತೀವಿ. ಅದು ಶುಗರ್ ಈಗ ಹೇಗಾಗೋಗಿದೆ ಅಂದರೆ ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ನೇಮ್ಡ್ ಬ್ರ್ಯಾಂಡೆಡ್ ಆಗೋಗಿದೆ. ಸೊ ಶುಗರ್ ಅಥವಾ ಡಯಾಬಿಟೀಸ್ ಅನ್ನೋ ಕಾಯಿಲೆ ಏನು ಅದು, ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಅಂದರೆ ಶುಗರಲ್ಲಿ ಸಕ್ಕರೆ ಅಂಶ ರಕ್ತದಲ್ಲಿ ಇನ್ನೂ ಕಾಣಿಸ್ಕೊಂಡಿರೋದಿಲ್ಲ, ಬಟ್ ಸಕ್ಕರೆದು ಕಾಯಿಲೆದು ಎಲ್ಲ ಸಿಂಪ್ಟಮ್ಸ್ಗಳು ಆಲ್ರೆಡಿ ಮನುಷ್ಯನಲ್ಲಿ ಶುರುವಾಗಿರುತ್ತೆ. ಸೊ ಅದನ್ನು ಪ್ರೀ ಡಯಾಬಿಟಿಕ್ ಸ್ಟೇಜಸ್ ಅಂತ ಕರಿತೀವಿ. ಆಮೇಲೆ ಎಷ್ಟೊಂದು ಜನಗಳಿಗೆ ಇದರದ್ದು ಅರಿವು ಕಡಿಮೆ ಇರುತ್ತೆ. ಟಾರ್ಚ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ ನಾವು. ಟಾರ್ಚ್ ಅಂದರೆ ವೈರಲ್ ಇನ್ಫೆಕ್ಷನ್ಸ್. ಈ ಟಾರ್ಚ್ ಇನ್ಫೆಕ್ಷನ್ಸ್ಗಳು ಸಾಮಾನ್ಯವಾಗಿ ನಾವು ನೆಗಡಿ ಕೆಮ್ಮು ಅಂತ ಬಂದಿರುತ್ತಲ್ಲ, ಆಗ ಬಂದು ಹೋಗಿರುತ್ತೆ. ಆ ವೈರಾಣುಗಳು ದೇಹದಿಂದ ಸಂಪೂರ್ಣವಾಗಿ ಹೋಗದಲ್ಲೇ ಇದ್ದಾಗ ಆ ಲೋಡು, ಟಾಕ್ಸಿನ್ಸ್ ಲೋಡು ನಮ್ಮ ದೇಹದಲ್ಲಿ ಹಾಗೆ ಉಳ್ಕೊಂಡಾಗ ಮಿಸ್ಕ್ಯಾರೇಜಸ್ ಆಗೋದು ಅಥವಾ ನಿಲ್ಲದಲ್ಲೇ ಇರುವಂಥದ್ದು, ಅಂದರೆ ಮಗು ಆಗದಲ್ಲೇ ಇರುವಂಥ ಸಮಸ್ಯೆಗಳನ್ನು ತಂದು ಒಡ್ಡುತ್ತೆ. ಸೊ ಇದೆಲ್ಲ ಫೀಮೇಲ್ ಕಾಸಸ್ ಅಲ್ಲಿ ಬರುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಏನಿದು PCOS ಅಂದರೆ ಏನು, PCOD ಅಂದರೆ ಎಲ್ಲರೂ ಕೇಳ್ತಾರೆ ಈಗ, ಮೇಡಮ್ ನನಗೆ PCOD ಇದೆಯಾ, ನನಗೆ ಮಕ್ಕಳಾಗ್ತಾ ಇಲ್ಲ ಮೇಡಮ್, ನನಗೆ PCOD ಇದೆಯಾ. ಏನಿದು PCOD ಅಂತಂದರೆ, PCOD ಅನ್ನೋದು ಅಥವಾ PCOS ಅನ್ನೋದು ಒಂದು ಹಾರ್ಮೋನಲ್ ತೊಂದರೆ.
ಹಾರ್ಮೋನ್ ಸರಿಯಾಗಿ ಉತ್ಪತ್ತಿ ಆಗದಲೇ ಇದ್ದು ಅದೇನು ಮಾಡುತ್ತೆ, ಅಂಡಾಶಯಗಳನ್ನು ದೊಡ್ಡದು ಮಾಡಿಬಿಡುತ್ತೆ. ಸೊ ಅಂಡಾಶಯಗಳು ದೊಡ್ಡದಾಗಿ ಅದರೊಳಗೆ ಚಿಕ್ಕ 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 ನೀರಿನ ಗುಳ್ಳೆಗಳು ಶುರುವಾಗ್ಬಿಡುತ್ತೆ. ಸೊ ಅಂಡಾಶಯ ಯೂಶಲಿ ಅಂಡಾಣುಗಳಿಗೆ ರಿಸರ್ವೈರ್. ಹೌದು. ಸೊ ಅಂಡಾಣುಗಳು ಆಚೆನೇ ಬರೋದಿಲ್ಲ. ಋತುಮತಿ ಈಗ ಈವನ್ ಮೆನ್ಸ್ಟ್ರೇಷನ್ ಆದ್ರೂ ಅಂದರೆ ಋತುಚಕ್ರದಲ್ಲಿ ಫೀಮೇಲ್ ಅಂದರೆ ಒಂದು ಹೆಣ್ಣು ಮಗಳು ಋತುಮತಿ ಆದ ನಂತರ ತಿಂಗಳು ಮುಟ್ಟಿನ ರೂಪದಲ್ಲಿ ಒಂದು ಓವಮ್ ಮೆಚೂರ್ ಆಗುತ್ತೆ. ಅಂದರೆ ಒಂದು ಮೊಟ್ಟೆ ಮೆಚೂರ್ ಆಗಿ ಆಚೆ ಬಂದು ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ವೀರ್ಯ ಸೇರಿದಾಗ ಕನ್ಸೆಪ್ಷನ್ ಆಗುತ್ತೆ. ಅಂದರೆ ಒಂದು ಮಗುವಿನ ಆಕಾರವನ್ನು ಪಡ್ಕೊಂಡು ಅದು ಮಗುವಾಗಿ ಆಚೆ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ PCOS ಅಲ್ಲಿ ಅಂತ ಅಂದರೆ ಮೊಟ್ಟೆನೇ ಉತ್ಪತ್ತಿ ಆಗೋದಿಲ್ಲ, ಅಥವಾ ಮೊಟ್ಟೆ ಉತ್ಪತ್ತಿ ಆಗಿದ್ರೂ ಆಚೆ ಬರೋದಕ್ಕೆ ದಾರಿ ಇರೋದಿಲ್ಲ. ಸೊ ಅಂಡಾಣುಗಳು ಪೂರ್ತಿ ದೊಡ್ಡದಾಗಿ ತುಂಬಾ ದೊಡ್ಡದಾಗಿ ಅದರೊಳಗಡೆ ನೀರು ತುಂಬಿಕೊಳ್ಳೋದು ಆಗತ್ತೆ. ಯಾಕೆ ಆಗತ್ತೆ ಅಂತ ಅಂದರೆ PCOS ಯಾಕೆ ಬರುತ್ತೆ ಅಂತ ಇಂಥದ್ದೇ ನಿರ್ದಿಷ್ಟವಾದ ಕಾರಣ ಇಲ್ಲ. ಬೇಸಿಕಲಿ ಇವಾಗ ಹೇಗಾಗಿದೆ ಅಂದ್ರೆ, ಈ ಪೌಲ್ಟ್ರಿನಲ್ಲಿ ನೀವು ನೋಡಿರ್ತೀರಾ ಅನ್ಸುತ್ತೆ, ಈ ಕೋಳಿಗಳು ತುಂಬಾ ಬೇಗ ದಪ್ಪ ಆಗ್ಬೇಕು ಅಂತ ಏನ್ ಮಾಡ್ತಾರೆ ಹೇಳಿ, ಇಂಜೆಕ್ಷನ್ಸ್ಗಳು ಹಾಕ್ತಾರೆ. ಸೊ ಅದೇ ತರ ಹೆಂಗಸರ ಜೀವನನೂ ಆಗೋಗ್ಬಿಟ್ಟಿದೆ. ಸ್ಟ್ರೆಸ್, ಎಷ್ಟು ಸ್ಟ್ರೆಸ್ಫುಲ್ ಲೈಫ್ ಅಂತಂದ್ರೆ, ಊಟದಲ್ಲಿ ಸತ್ವ ಅಂದ್ರೆ ಬೇಕಾಗಿರೋ ಅಂತ ಅಂಶ ಬಿಟ್ಟು, ಅಂದ್ರೆ ಅದರಲ್ಲಿ ಫರ್ಟಿಲೈಸರ್ಸ್ ಎಫೆಕ್ಟ್ ಜಾಸ್ತಿ ಆದಾಗ ದೇಹ ಏನಾಗತ್ತೆ, ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಆಗುತ್ತೆ. ತುಂಬ ಬೇಗ ಹಾರ್ಮೋನ್ ಪ್ರೊಡಕ್ಷನ್ ಆಗೋದು, ತುಂಬ ಬೇಗ ಹೆಣ್ಮಕ್ಳು ಮೆಚೂರ್ ಆಗ್ತಾ ಇದ್ದಾರೆ. ಸೊ ಚಿಕ್ಕ ವಯಸ್ಸಿಗೆ ಮೆಚೂರ್ ಆದರೆ ಒಂದ್ಸಲ ಏನಾಗುತ್ತೆ, ಹೆಣ್ಣು ಮಗು ತಾಯಿ ಗರ್ಭದಿಂದ ಆಚೆ ಬಂದ ಮೇಲೆ ಅದು ಮೊಟ್ಟೆಯನ್ನು ಸ್ಟೋರ್ ಮಾಡಿಕೊಂಡು ಬಂದಿರುತ್ತೆ. ಸೊ ಅದೇನಾಗುತ್ತೆ, ಒಂದು ತಿಂಗಳಿಗೆ ಒಂದೊಂದು ಮೊಟ್ಟೆ ಥರ ರಿಲೀಸ್ ಮಾಡ್ಕೊತ ಬರುತ್ತೆ. ಮುಂಚೆ 15 ವರ್ಷ 16 ವರ್ಷಕ್ಕೆ ಋತುಮತಿ ಆಗ್ತಾ ಇದ್ದಂಥ ಹೆಣ್ಣು ಮಕ್ಕಳು 10 ವರ್ಷಕ್ಕೆ ಆಗಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ರಿಸರ್ವೇರಲ್ಲಿ ಮೊಟ್ಟೆ ಏನಿರುತ್ತಲ್ವಾ, ಆ ಮೊಟ್ಟೆನೂ ಕೆಲವೊಂದ್ಸಲ ತುಂಬ ಕಡಿಮೆ ಇರುತ್ತೆ. ಸೊ ಆ ಮೊಟ್ಟೆ ಕಡಿಮೆ ಇದ್ದಾಗ ಸಹಜವಾಗಿ ಒಂದೊಂದ್ಸರಿ ರಿಲೀಸು ಆಗೋದಿಲ್ಲ. ಒಂದೇ ಫ್ಯಾಕ್ಟರ್ ಅಂತ ಅಲ್ಲ, ಇದು ಒಂದು ಸಮೂಹ ರೋಗಗಳ ಸಮೂಹ, ಸಿಂಡ್ರೋಮ್ ಅಂತ ಕರಿತೀವಿ ನಾವು ಇದನ್ನ. ಸೊ ಮೆನಿ ಫ್ಯಾಕ್ಟರ್ಸ್ ಅದೇ, ಒಂದೇ ಅಂತ ಅಲ್ಲ. ಈ ಥರ ನಾನು ಇವಾಗ ಹೇಳಿದ್ನಲ್ಲ, ಮೊಟ್ಟೆ ಉತ್ಪತ್ತಿ ಆಗದಲ್ಲೇ ಇರೋದೇ ಒಂದು ಸಮಸ್ಯೆ. AMH ಅಂತ ಕರಿತೀವಿ, ಆಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಕಡಿಮೆ ಆಗ್ಬಿಡುತ್ತೆ ಪೂರ್ತಿ. ಸೊ ಕಡಿಮೆ ಆದಾಗ ಏನಾಗುತ್ತೆ, ಒಳಗಡೆ ಮೊಟ್ಟೆ ಸ್ಟೋರ್ ಮಾಡಿಕೊಂಡು ಬಂದಿರುವಂಥದ್ದು ಒಂದು AMH ಅಲ್ಲಿ ಮೊಟ್ಟೆನೇ ಇಲ್ಲ ದೇಹದಲ್ಲಿ ಅಂತ ಅಂದರೆ ಇನ್ನೆಲ್ಲಿಂದ ಮಗು ಆಗುತ್ತೆ ಅಲ್ವಾ. ಸೊ AMH ರಿಡ್ಯೂಸ್ ಆಗಿರುತ್ತೆ, ಮೊಟ್ಟೆಗಳೇ ಇರೋದಿಲ್ಲ. ಆ್ಯಂಡ್ ಇನ್ನೊಂದು ಕೆಲವೊಂದ್ಸಲ ಏನಾಗುತ್ತೆ, ಮೊಟ್ಟೆ ಇರುತ್ತೆ, ಮೊಟ್ಟೆ ಆಚೆನೂ ಬಂದಿರುತ್ತೆ, ಮೊಟ್ಟೆ ಹೊಡ್ಕೊಳ್ಳೋದಿಲ್ಲ. ಸೊ ಆವಾಗ ಏನಾಗುತ್ತೆ, ಕನ್ಸೆಪ್ಷನ್ ಆಗೋದಿಲ್ಲ. ಸೊ ಈ ಥರ ಒಂದೇ ಅಂತ ಅಲ್ಲ, ನಿರ್ದಿಷ್ಟವಾದಂಥ ಕಾರಣ, ಇದು ಒಂದೇ ಕಾರಣ ಅಂತ ಅಲ್ಲ, ಬೇರೆ ಬೇರೆ ಕಾರಣಗಳು ಇಂದ ಏನಾಗುತ್ತೆ, ಈಗ ಕನ್ಸೆಪ್ಷನ್ ಆಗೋದು ತುಂಬ ಕಷ್ಟ ಆಗಿದೆ. ಆಮೇಲೆ ಬಾಡಿನಲ್ಲಿ ಹಾರ್ಮೋನ್ಸಲ್ಲಿ ಸ್ಪೆಸಿಫಿಕ್ಲಿ ಮಾತಾಡೋದಾದ್ರೆ ಆಂಡ್ರೋಜನ್ ಅಂತ ಕರಿತೀವಿ, ಮೇಲ್ ಸೆಕ್ಸ್ ಹಾರ್ಮೋನ್ ಅಂತ ಕರೀತಾರೆ ಅದನ್ನು. ಸೊ ಮ್ಯಾಸ್ಕ್ಯುಲಿನಿಟಿ ಅಂದರೆ ಈ ಗಂಡಸರಲ್ಲಿ ಏನೇನು ಹಾರ್ಮೋನ್ ಇದ್ದು ಅದೇ ಗಂಡಸರಲ್ಲಿ ಏನು, ಈಗ ಹೆಂಗಸರಿಗೂ ಗಂಡಸರಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಗಂಡಸರಲ್ಲಿ ಕೂದಲೆಲ್ಲ ಮೈಯಲ್ಲೆಲ್ಲ ಕೂದಲು ಜಾಸ್ತಿ ಇರುತ್ತೆ, ಮುಖದ ಮೇಲೆ ಮೀಸೆ ಇರುತ್ತೆ. ಎಷ್ಟೋ ಹೆಂಗಸರಲ್ಲಿ ಮುಖದ ಮೇಲೆ ಮೀಸೆ ಬಂದಿರುತ್ತೆ. ಇದರಲ್ಲಿ ಆಂಡ್ರೋಜನ್ ತುಂಬಾ ಜಾಸ್ತಿ ಆದಾಗ ಮುಖದ ಮೇಲೆ ಮೀಸೆ ತರ ಬರೋದು ಹೆಂಗಸರಿಗೆ, ಅದನ್ನ ಹರ್ಸುಟಿಸಮ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಂದ್ರೆ ಮೆಡಿಕಲ್ ಟರ್ಮಿನಾಲಜಿನಲ್ಲಿ, ಆ ತರ ಇರೋದು. ಸೊ ಆ ತರ ಎಲ್ಲ ಇದ್ದಾಗ ಏನಾಗುತ್ತೆ, ಈ ಕೂದಲು ಉದುರೋದು, ಈ ಮೇಲ್ ಟೈಪ್ ಆಫ್ ಬಾಲ್ಡ್ನೆಸ್ ಅಂತ ಕರಿತೀವಿ. ಅಂದ್ರೆ ಈ ಗಂಡಸರಲ್ಲಿ ನೀವು ನೋಡಿರ್ತೀರಾ, ಕಾಮನ್ ಆಗಿ ಹೇಳ್ತೀವಿ. ಸೊ ಆ ತರ ಇರೋದು, ಮುಖದ ತುಂಬಾ ಪಿಂಪಲ್ಸ್. ಪಿಂಪಲ್ ಅನ್ನೋದು ಎಷ್ಟು ಇದು ಅಂತ ಅಂದರೆ, ನಾವು ಸರಿಯಾಗಿ ನಮ್ಮ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇದೆಯಾ, ನಮಗೆ ಸರಿಯಾದ ನ್ಯೂಟ್ರಿಷನ್ ಸಿಗ್ತಾ ಇದೆಯಾ, ಅಥವಾ ನಾವು ನಮ್ದು ಆಹಾರ ಕ್ರಮ ಸರಿಯಾಗಿದೆಯಾ ಅಂತ ಎಲ್ಲದನ್ನು ಒಂದೇ ಉತ್ತರದಲ್ಲಿ ನಮಗೆ ಪಿಂಪಲ್ಸ್ ರೂಪದಲ್ಲಿ ಸಿಕ್ಬಿಡುತ್ತೆ. ಸೊ ನಮ್ಮ ಊಟ ಯಾವಾಗ ಸರಿ ಇರೋದಿಲ್ಲ, ಹಾರ್ಮೋನಲ್ ಫುಡ್, ಜಂಕ್ ಫುಡ್ಸು ಅಥವಾ ಕರೆದಿರೋ ಪದಾರ್ಥಗಳು, ಈ ಹೆವಿ ಡೀಪ್ ಫ್ರೈಡ್ ಫುಡ್ಸ್ ಅಂತ ಕರಿತೀವಿ, ಅದೆಲ್ಲ ಯಾವಾಗ ಜಾಸ್ತಿ ತಗೊಳ್ತೀವೋ ಪಿಂಪಲ್ ಮುಖಾಂತರ ನಮಗೆ ತೋರಿಸ್ಕೊಳ್ಳುತ್ತೆ. ಸೊ ಈ ಪಿಂಪಲ್ ಆಗಿದ ತಕ್ಷಣ ಹಂಗಂದ್ರೆ ನನಗೆ ಇದು ಓವ್ಯುಲೇಷನ್ ಆಗೋದಿಲ್ವಾ? ಇಲ್ಲ, ಅದೇನಾಗತ್ತೆ, ನಾವು ಆ ಥರ ತಿಂದಿರೋ
ಮಾಡೋದ್ರಿಂದ ಅದೇನಾಗುತ್ತೆ, ಬೊಜ್ಜನ್ನ ಅಕ್ಯುಮುಲೇಟ್ ಮಾಡ್ತಾ ಹೋಗುತ್ತೆ ದೇಹದಲ್ಲಿ. ಬೊಜ್ಜನ್ನ ಅಕ್ಯುಮುಲೇಟ್ ಆಗ್ತಾ 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 ದೇಹ ದಡೂತಿ ಆಗಕ್ಕೆ ಶುರುವಾಗುತ್ತೆ. ಒಬೆಸಿಟಿ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಒಬೆಸಿಟಿ ಪ್ರಾಬ್ಲಮ್ಗೂ PCODಗೂ ಲಿಂಕ್ ಇದೆಯಾ? ಹೌದು, ಒಬೆಸಿಟಿ ಪ್ರಾಬ್ಲಮ್ಗೂ PCODಗೂ ಲಿಂಕ್ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಕರಿತೀವಿ ಅದನ್ನ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತಂದ್ರೆ, ದೇಹದಲ್ಲಿ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನು ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಪ್ಯಾಂಕ್ರಿಯಾಸ್ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾಕೆ ಅದು ಇಂಪಾರ್ಟೆಂಟ್ ಅಂತಂದರೆ, ನಾವು ಹೆಚ್ಚಿಗೆ ಅಂಶ, ಸಕ್ಕರೆ ಅಂಶ ಇನ್ ದ ಫಾರ್ಮ್ ಆಫ್ ಗ್ಲೂಕೋಸ್ ಏನೇ ಇರಬಹುದು, ಅಂದರೆ ಅನ್ನ ಇರಬಹುದು, ಹೆವಿ ಫುಡ್ಸ್ ಏನೇ ಇರಬಹುದು, ಸ್ವೀಟ್ಸ್ ತಿಂದಿರೋದಿರ್ಬೋದು, ಈ ಡೀಪ್ ಫ್ರೈಡ್ ಫುಡ್ಸ್ ತಿಂದಿರೋದಿರ್ಬೋದು, ಅದೆಲ್ಲ ಏನಾಗುತ್ತೆ, ಇನ್ಸುಲಿನ್ ಪ್ರೊಡ್ಯೂಸ್ ಆಗಿ ಬಾಡಿನಲ್ಲಿ ಅದನ್ನು ನಲಿಫೈ ಮಾಡುತ್ತೆ. ಅಂದರೆ ಅದನ್ನು ಅದರದ್ದು ಎಫೆಕ್ಟ್ ಜಾಸ್ತಿ ಆಗದ ಹಾಗೆ ತಡೆಗಟ್ಟುತ್ತೆ. ಸೊ ಯಾವಾಗ ಇನ್ಸುಲಿನ್ ಹಾರ್ಮೋನು ಪ್ರೊಡ್ಯೂಸ್ ಆದ್ರೂ ದೇಹದಲ್ಲಿ ಸಕ್ಕರೆ ಅಂಶ ಸರಿಯಾಗಿ ಪಚನ ಆಗ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಅದು ಡಯಾಬಿಟಿಸ್ಗೆ ನಾಂದಿ ಹಾಡುತ್ತೆ. ಸೊ ಏನಾಗುತ್ತೆ, ಈಗ ನಾನು ಹೇಳಿದೆ, PCOD ಇಂದ ಪಿಂಪಲ್ಸ್ಗೆ ಆಗತ್ತೆ. ಪಿಂಪಲ್ಸ್ ಅಂದ್ರೆ ಇದೆಲ್ಲ ಒಂದೇ ಸರಿ ಆಗತ್ತೆ ಅಂತ ಅಲ್ಲ, ಸೈಕಲ್. ಒಂದು ರೋಗ ಇನ್ನೊಂದು ರೋಗಕ್ಕೆ ಎಡೆ ಮಾಡ್ಕೊಳ್ತಾ 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 ಸೈಕಲ್ ತರ ಆಗೋಗುತ್ತೆ, ಒಂದು ವಿಶಿಯಸ್ ಸೈಕಲ್ ತರ ಫಾರ್ಮೇಶನ್ ಆಗುತ್ತೆ. ಸೊ ಹಾಗಾಗಿ ಒಬೆಸಿಟಿನೂ ಬರುತ್ತೆ, ಶುಗರೂ ಬರುತ್ತೆ. ಆಮೇಲೆ ನಿಮಗೆ ಮುಟ್ಟನಲ್ಲಿ ಸಮಸ್ಯೆ ಕಾಡಕ್ಕೆ ಶುರುವಾಗ್ಬಿಡುತ್ತೆ. ಯಾವಾಗ ನಿಮ್ಮ ದೇಹದಲ್ಲಿ ದಳುತಿತನ ಜಾಸ್ತಿ ಆಗೋಗುತ್ತೋ ಮುಟ್ಟು ಸರಿಯಾಗಿ ಆಗೋದಿಲ್ಲ. ಮುಟ್ಟು ಹೋದ್ರೂ ಸ್ರಾವ ಕರೆಕ್ಟಾಗಿ ಆಗೋದಿಲ್ಲ. ಎಷ್ಟೊಂದು ಜನ ಇವಾಗ ಕಂಪ್ಲೇಂಟ್ ಅದೇ, ಮೇಡಮ್ ನನ್ನ ಸೈಕಲ್ ರೆಗ್ಯುಲರ್ ಇಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಬಟ್ ಇದು ನನಗೆ ಮುಟ್ಟು ಸ್ರಾವ ಕರೆಕ್ಟಾಗಿ ಆಗೋದಿಲ್ಲ, ಬರೀ ಒಂದೇ ದಿವಸ ಸ್ರಾವ ಆಗುತ್ತೆ. ಈಗ ಮೇಡಮ್, ಮುಟ್ಟಾಗ್ಲಿಕ್ಕೆ ಸರಿಯಾದ ಸಮಯ ಎಷ್ಟನೇ ದಿನ? 28 ದಿವಸಕ್ಕೆ ಒಂದು ಸಲ ಮುಟ್ಟಾಗತ್ತೆ. ಕಾಮನ್ ಆಗಿ ಫಿಮೇಲ್ಸ್ ಅಲ್ಲಿ 28 ದಿವಸಕ್ಕೆ ಒಂದು ಮೆನ್ಸ್ಟ್ರುಯಲ್ ಸೈಕಲ್ ಅಂತ ನಾವು ಕರಿತೀವಿ. ಕೆಲವೊಬ್ಬರಿಗೆ ಒಂದು 3-4 ದಿವಸ ಮುಂಚೆ ಆಗುತ್ತೆ, ಕೆಲವೊಬ್ಬರಿಗೆ 2-3 ದಿವಸ ಅಥವಾ 4 ದಿವಸ, 28 ದಿನಕ್ಕೆ ಒಂದು 2 ಮುಂಚೆ ಆ ತರ ತಗೊಳ್ತಾರೆ, ತೊಂದರೆ ಇಲ್ಲ. ಬಟ್ ತುಂಬಾ ದೊಡ್ಡ ದೊಡ್ಡ ಗ್ಯಾಪ್, ಲೇಟ್ ಆಗೋದು, ತುಂಬಾ ಬೇಗ ಆಗೋದು, 2 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ, 5 ತಿಂಗಳಿಗೊಂದ್ಸಲ. ಎಷ್ಟೋ ಮಂದಿ ಪೇಷಂಟ್ ಅನ್ನು ನೋಡಿದ್ದೀನಿ, 1 ವರ್ಷಕ್ಕೊಂದ್ಸಲ ಆಗಿರೋರು ಇದ್ದಾರೆ, 1 ವರ್ಷದಲ್ಲಿ 2 ಸಲ ಆಗೋರು ಇದ್ದಾರೆ. ಸೊ ಆ ತರದವರಿಗಂತೂ ಈ ಸಂತಾನ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ನೀವು ಮದುವೆ ಮಾಡ್ಕೊಂಡ್ರು ಮುಂದೆ ಮಕ್ಕಳ ಆಗೋದಿಲ್ಲ ಅನ್ನೋದು ತುಂಬಾ ಗ್ಯಾರಂಟಿ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಮುಟ್ಟಿನ ಸಮಸ್ಯೆಯಿಂದನೇ ಈ ಸಂತಾನ ಸಮಸ್ಯೆಗೆ ನಾಂದಿ ಹಾಡ್ದಂತಿದೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ಒಂದೇ ಕಾರಣ ಅಲ್ಲ ಇದು, ಇದೆಲ್ಲಾನು ಇಂಟರ್ಲಿಂಕ್ ಆಗಿರುತ್ತೆ. ಫಸ್ಟ್ ಎಲ್ಲಿಂದ ಶುರುವಾಗುತ್ತೆ? ಸ್ಟ್ರೆಸ್ ಇಂದ ಶುರುವಾಗುತ್ತೆ. ಸ್ಟ್ರೆಸ್ ಏನ್ ಮಾಡುತ್ತೆ, ನಿಮ್ ದೇಹದಲ್ಲಿ ದಡುತಿತನ, ಒಬೆಸಿಟಿನ ಕಾಸ್ ಮಾಡುತ್ತೆ. ಒಬೆಸಿಟಿ ಏನ್ ಮಾಡುತ್ತೆ, ಶುಗರ್ ಕಾಸ್ ಮಾಡುತ್ತೆ. ಶುಗರ್ ಏನ್ ಮಾಡುತ್ತೆ, PCOD ರಿಲೇಟ್ ಆಗುತ್ತೆ. ಪ್ರತಿಯೊಂದೂ ಸಂಬಂಧಿತವಾಗಿರುತ್ತೆ. ಬೇಸಿಕಲಿ ಈಗ ಎಷ್ಟೊಂದು ಜನ ನೋಡ್ತೀವಿ, ಈ ಮದುವೆ ಆಗಿರ್ತಾರೆ, ಗಂಡ ಒಂದ್ ಕಡೆ ಇರ್ತಾರೆ, ಹೆಂಡತಿ ಒಂದ್ ಕಡೆ ಇರ್ತಾರೆ. ಸ್ಟ್ರೆಸ್, ದುಡಿಬೇಕು, ದುಡಿಲಿಲ್ಲ ಅಂತಂದ್ರೆ ಏನು ಬೇರೆ ಆಪ್ಷನ್ ಇರೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಗಂಡ ಒಂದ್ ಕಡೆ ಇರ್ತಾರೆ, ಹೆಂಡತಿ ಒಂದ್ ಕಡೆ ಇರ್ತಾರೆ, ಅವ್ರದ್ದೇ ಲೈಫ್ ಸ್ಟೈಲ್ ಫಾಲೋ ಮಾಡ್ಕೊಂಡಿರ್ತಾರೆ, ಇವ್ರದ್ದೇ ಲೈಫ್ ಸ್ಟೈಲ್ ಫಾಲೋ ಮಾಡ್ಕೊಂಡಿರ್ತಾರೆ. ಇಲ್ಲಿ ನಾನು ಇವಾಗ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದು ಫೀಮೇಲ್ ಕಾಸಸ್. ಯಾಕೆ ಅಂತಂದ್ರೆ ಹೇಳಿದ್ನಲ್ವಾ, ಈ 4-5 ಪ್ರಾಬ್ಲಮ್ಸ್ ಇರುತ್ತೆ, ಒಂದೇ ಅಂತ ಅಲ್ಲ. ಮುಂಚೆ ಏನ್ ಮಾಡ್ತಾ ಇದ್ರು, ಅಯ್ಯೋ ಈ ಹೆಂಗಸರುಗಳಿಂದಾನೇ ಮಕ್ಕಳಾಗ್ತಿಲ್ಲ, ಆಗ್ತಾನೆ ಇಲ್ಲ, ಬಂಜೆ ಇವಳು ಬಂಜೆ ಅಂತ ಹೇಳಿ ತುಂಬಾ ಚುಚ್ಚಿ ಮಾತಾಡೋದೆಲ್ಲ ಇತ್ತು, ಆ ಕಾಲ ಇತ್ತು. ಬಟ್ ಈಗ ಆತರ ಇಲ್ಲ. ಮೇಲ್ ಕಾಸಸ್ ಏನು, ಫಿಮೇಲ್ ಕಾಸಸ್. ಈ ಹೆಂಗಸರು ಪೂರ್ತಿ ನಾರ್ಮಲ್ ಆಗಿರ್ತಾರೆ, ನಿಮಿರುಕೆ ಪ್ರಾಬ್ಲಮ್ ಇರಬಹುದು, ಅಥವಾ ವೀರ್ಯಾಣು ಸಮಸ್ಯೆಗಳಿರ್ಬೋದು. ವೀರ್ಯಾಣು ಸಮಸ್ಯೆ ಏನು ಒಂದೇ ತರದಿರೋದಿಲ್ಲ. ಹೆಡ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ, ಟೈಲ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ, ಮೊಟಿಲಿಟಿ ಪ್ರಾಬ್ಲಮ್, ಎರಡು ಚೆನ್ನಾಗಿರುತ್ತೆ, ಹೆಡ್ ಟೈಲ್ ಎರಡು ಚೆನ್ನಾಗಿರುತ್ತೆ, ಬಟ್ ಮುಂದಕ್ಕೆ ಹೋಗೋದಿಲ್ಲ. ವೀರ್ಯಾಣು ಅಂಡಾಣುನ ಸೇರ್ಬೇಕು, ಸೊ ಅದು ಒಳಗಡೆ ಟ್ರಾವೆಲ್ ಮಾಡ್ತಾ ಹೋಗ್ಬೇಕು. ಅದು ಮೊಟಿಲಿಟಿನೇ ಆಗೋದಿಲ್ಲ ಅಂತ ಅಂದ್ರೆ ಅಂಡಾಣುನ ಅದು ಸೇರೋದಕ್ಕೆ ಆಗೋದಿಲ್ಲ. ಸೊ ಅಂಡಾಣು ಸೇರ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ, ಮತ್ತೆ ಬಂಜೆತನ. ಅದಾದ್ಮೇಲೆ ಅವರಿಗೂ ಸೇಮ್ ಈ ಒತ್ತಡ ಮತ್ತೆ ದಡೂತಿತನ ಇದೆಲ್ಲ ಇಬ್ಬರಿಗೂ ಲಿಂಕ್ ಆಗುತ್ತೆ. ಶುಗರ್ ಸ್ಪೆಷಲಿ ಡಯಾಬಿಟಿಸ್ ಇದ್ರೆ ಮೇಲ್ಸ್ ಅಲ್ಲಿ ಇಡಿ ತುಂಬಾ ಜಾಸ್ತಿ ಆಗ್ಬಿಟ್ಟು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ನಾವೇನ್ ಕರಿತೀವಿ, ನಿಮಿರುವಿಕೆ ಸಮಸ್ಯೆ ಅಂತ ಏನ್ ಕರಿತೀವಿ, ಅದು ತುಂಬಾ ಜಾಸ್ತಿ ಆಗುತ್ತೆ. ಇವು ಕಪಲ್ಗಳಿಬ್ಬರಿಗೂ ಸೇರೋದಕ್ಕೆ ಆಗೋದೇ ಇಲ್ಲ. ಅಷ್ಟು ರೇಂಜಿಗೆ ಶುಗರು ಗಂಡಸರಲ್ಲಿ ತೊಂದರೆಯನ್ನ ಕೊಡೋಕೆ ಶುರು ಮಾಡಿಬಿಡುತ್ತೆ. ಅಂಡ್ ಮೇಲೆ ಇನ್ನು ಹೇಳೋದಾದ್ರೆ ಇಬ್ಬರದು ಕಾಮನ್ ಕಾಸ್ ಏನಂದ್ರೆ ಓವ್ಯುಲೇಷನ್ ಟೈಮ್ ಗೊತ್ತಿರೋದಿಲ್ಲ. ಅಂದ್ರೆ ಯಾವ ಟೈಮಲ್ಲಿ ಹೆಂಗಸರಲ್ಲಿ ಓವ್ಯುಲೇಷನ್ ಆಗತ್ತೆ, ಆದ್ರೆ ಅಂಡಾಣು ರಿಲೀಸ್ ಆಗತ್ತೆ, ಮೆಚೂರ್ ಆಗಿ ಅದು ರಪ್ಚರ್ ಆಗಿ ಆಚೆ ಬಂದು ವೆಯ್ಟ್ ಮಾಡುತ್ತೆ, ಆ ಟೈಮ್ ಗೊತ್ತಾಗೋದಿಲ್ಲ. ಆ ಓವ್ಯುಲೇಷನ್ ಟೈಮಲ್ಲಿ ಏನಾಗುತ್ತೆ, ಬಾಡಿನಲ್ಲಿ ಬೇಸಲ್ ಬಾಡಿ ಟೆಂಪರೇಚರ್ ಅಂತ ನಾವು ಹೇಳ್ತೀವಿ.
ಸೊ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಒಂದು ಅದು ಅಂದ್ರೆ ovulation ಆಗೋ time ಟೈಮಲ್ಲಿ ಹೌದು, ಒಂದು ದಿವಸ ಮುಂಚೆ ಒಂಥರ ದೇಹದಲ್ಲಿ ಒಂಥರ ಮೈ ಒಂಥರ ಬಿಸಿ ಆಗಕ್ಕೆ, ಜ್ವರ ಬಂದ ಹಾಗೆ ಫೀಲಿಂಗ್ ಇರುತ್ತೆ. ಆದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ ಅಂತ ಅಲ್ಲ, ಜ್ವರ ಬರೋಷ್ಟು ಟೆಂಪರೇಚರ್ ಇರುತ್ತೆ ಅಂತಲ್ಲ, ನಾರ್ಮಲ್ಗಿನ್ನ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ನಮ್ಗೆ ಫೀಲ್ ಆಗುತ್ತೆ, ಗೊತ್ತಾಗತ್ತೆ. ಆಮೇಲೆ ಮ್ಯೂಕಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸ್ರಾವ, ಈ ವೈಟ್ ಬ್ಲೀಡಿಂಗ್ ಅಂತ ಏನು ಹೇಳ್ತಾರೆ, ಸ್ರಾವ, ನೀರ್ ತರ ಸ್ರಾವ ಶುರುವಾಗುತ್ತೆ. ಸೊ ಈ ಎರಡನ್ನ ನೋಡ್ಕೊಂಡ್ರೆ ನಿಮಗೆ ಓವ್ಯುಲೇಷನ್ ಟೈಮ್ ಗೊತ್ತಾಗ್ಬಿಡುತ್ತೆ. ಓವ್ಯುಲೇಷನ್ ಟೈಮಲ್ಲಿ ನೀವು ಜೊತೆಲಿ ಇರೋದ್ರಿಂದ ನಿಮಗೆ ಸಂತಾನ ಸಮಸ್ಯೆ ಅಷ್ಟೊಂದು ಕಾಡೋದಿಲ್ಲ. ಸೊ ಅದೇನಾಗತ್ತೆ, ಕೆಲವೊಂದ್ಸಲ ಗೊತ್ತಾಗೋದಿಲ್ಲ. ಮೇಡಮ್ ನಾವು 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ ಮೇಡಮ್, 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ ಮೇಡಮ್, ಮಕ್ಕಳಾಗ್ತಾ ಇಲ್ಲ. ಕಾರಣ ಏನು ಅಂತ ಅಂದ್ರೆ ಇಷ್ಟೇ ಸಿಂಪಲ್ ಕಾಸಸ್ ಇರುತ್ತೆ, ಗೊತ್ತೇ ಆಗೋದಿಲ್ಲ ಅವರಿಗೆ ಓವ್ಯುಲೇಷನ್ ಯಾವಾಗ ಆಗುತ್ತೆ. ಇದು ಸಹಜವಾಗಿ ಹಳ್ಳಿಗಳ ಭಾಗದ ಜನಗಳಿಗೆ ಕಾಮನ್ ಆಗುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಅಟ್ಲೀಸ್ಟ್ ಮೊಬೈಲ್ ಎಕ್ಸಾಕ್ಟ್ಲಿ ನೋಡ್ತಾರೆ, ಸೊ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೂ ಟ್ರೈ ಮಾಡ್ತಾರೆ, ಯಾವಾಗ ಇದನ್ನ ಮಾಡ್ಬೋದು. ಈ ಹಳ್ಳಿ ಭಾಗದ ಜನಗಳಿಗೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಯಾವುದೋ ಟೈಮಲ್ಲಿ ಅವರು ಸೇರಿರ್ತಾರೆ, ಇನ್ ಯಾವುದೋ ಟೈಮಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನಮಗೆ ಮಗು ಆಗ್ಬೇಕು ಅಂತ. ಸೊ ಇದೆಲ್ಲ ಮೇಜರ್ ಮೇನ್ ಕಾಸಸ್ ಅಂತ ಅಂದ್ರೆ ಇವೇನೆ. ಮತ್ತೆ ಮೇಡಮ್ ಇನ್ನೊಂದು ಪ್ರಶ್ನೆ ಇದೆ. ಈಗ ಗಂಡಸರಲ್ಲಿ ಕೆಲವರು ತುಂಬಾ ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಇದು ಕೂಡ ಸಂತಾನ ಸಮಸ್ಯೆಗೆ ಕಾರಣ ಆಗುತ್ತೆ. ನಾನು ಅದನ್ನೇ ಹೇಳ್ದೆ ಅಲ್ವಾ ನಿಮಗೆ, ನಾನು ಅದನ್ನೇ ಹೇಳ್ತಾ ಬಂದೆ ಅಲ್ವಾ ನಿಮಗೆ. ಒತ್ತಡ ಜಾಸ್ತಿ ಆಗತ್ತೆ. ಕಾಮನ್ ಆಗಿ ಗಂಡಸರು ಏನ್ ಮಾಡ್ತಾರೆ, ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆಯಪ್ಪ, ಒಂದು ಸಿಗರೇಟ್ ಸೇದ್ಕೊಂಡ್ ಬಂದ್ಬಿಡ್ತೀನಿ, ಕಡಿಮೆ ಮಾಡ್ಬಿಡುತ್ತೆ ನನಗೆ, ಆ ಥಾಟ್ ಬಂದ್ಬಿಟ್ಟಿದೆ. ಅದು ಏನಂತ ಗೊತ್ತಿಲ್ಲ. ಸಿಗರೇಟ್ ಸೇದಿದ್ರೆ ಟೆನ್ಷನ್ ಅದು ಹೇಗೆ ಕಡಿಮೆ ಆಗುತ್ತೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಅದೊಂಥರ ಮನ್ಸಲ್ಲಿ ಬಂದ್ಬಿಟ್ಟಿರುತ್ತೆ. ಒಂದು ಸಿಗರೇಟ್ ಹೊಡ್ಕೊಂಡು ಬಂದ್ಬಿಟ್ರೆ ನನಗೆ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ತುಂಬಾ ಜಾಸ್ತಿ ಸ್ಟ್ರೆಸ್ ಆದಾಗ ಆಲ್ಕೋಹಾಲ್ ಅಡಿಕ್ಷನ್ಗೆ ಹೋಗ್ಬಿಡ್ತಾರೆ. ಸ್ಟ್ರೆಸ್ ಎಲ್ಲಾ ತರನೂ ಇರಬಹುದು, ಫ್ಯಾಮಿಲಿನಲ್ಲಿ ಸ್ಟ್ರೆಸ್ ಇರುತ್ತೆ, ಫೈನಾನ್ಸಲ್ಲಿ ಸ್ಟ್ರೆಸ್ ಇರುತ್ತೆ, ಎಲ್ಲ ತರನೂ ಇರುತ್ತೆ. ಯಾವಾಗ ಮನುಷ್ಯ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಈ ತರ ಚಟಗಳಿಗೆ ವ್ಯಸನಿ ಆಗ್ತಾನೆ. ಒಂದು ಸಲ ಆ ಚಟಗಳಿಗೆ ಹೋದ್ರೆ ವಾಪಸ್ ಹಿಂತಿರುಗಿ ಬರೋದು ತುಂಬಾ ಕಷ್ಟ. ತುಂಬಾ ಜನ ಬಂದ್ರೂ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಕೈ ನಡ್ಕ ಬರ್ತಾ ಇರುತ್ತೆ, ಜಸ್ಟ್ ಬಿಟ್ಟ ಮೇಲೆ ಮೇಡಮ್ ಕುಡಿತಾ ಇದ್ವಿ, ಬಿಟ್ಬಿಟ್ವಿ, ಅದಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಮತ್ತೆ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು, ಇನ್ನು ನೋಡಿದೀನಿ, ತುಂಬಾ ಸಲ ನೋಡಿದೀನಿ ನಾನು. ಮತ್ತೆ ಇವಾಗ ಮೇಡಮ್ ಮೊಬೈಲ್ ಯೂಸ್ ಮಾಡೋದು ಜಾಸ್ತಿ ಆದ್ರಿಂದ ಅದು ರೇಡಿಯೇಷನ್ ಇಂದ ಕೂಡ ಸಂತಾನ ಸಮಸ್ಯೆಗೆ ಬಹಳಷ್ಟು ತೊಂದರೆ ಬರ್ತಾ ಇದೆ. ಗಂಡಸರಲ್ಲಿ ನೀವು ಹೇಳ್ತೀರಾ ಬೆಲ್ಟ್ ಹತ್ರ ಒಂದು ಮೊಬೈಲ್ ಪೌಚ್ ಅಂತ ಇರ್ತಾರೆ, ಅಥವಾ ಇಲ್ಲಿ ಜೇಬಲ್ಲಿ ಇಟ್ಕೊಳ್ತಾರೆ, ತೊಡೆಗಳ ಹತ್ರ ಇರುವಂತ ಜೇಬಲ್ಲಿ ಇಟ್ಕೊಳ್ತಾರೆ. ಯೂಶಲಿ ನಾವು ಮೆಡಿಸಿನ್ ಅಲ್ಲಿ ಏನು ಹೇಳ್ತೀವಿ, ಸ್ಕ್ರೋಟಮ್ ಅಥವಾ ಬೀಜ ಅಂತ ಏನು ಹೇಳ್ತೀವಿ ನಾವು, ಅದು ತಂಪಾಗಿರ್ಬೇಕು. ದೇಹದ ಇತರೆ ಭಾಗಗಳಿಗೆ ಕಂಪೇರ್ ಮಾಡಿದ್ರೆ ಅದು ತಣ್ಣಗಿರ್ಬೇಕು. ಅದಕ್ಕೇನೆ ನಾವು ಅಲ್ಲಿ ಸನ್ ರೇಸ್ ಪೆನೆಟ್ರೇಟ್ ಆಗೋದಿಲ್ಲ, ಅದು ಅದರ ಟೆಂಪರೇಚರ್ನ ಕಡಿಮೆ ಇಟ್ಕೊಂಡಿರುತ್ತೆ ಯಾವಾಗ್ಲೂ. ನೀವು ಮೊಬೈಲ್ ಅನ್ನ ಈ ಪಾಕೆಟ್ ಅಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಹೀಟ್ ಆಗಕ್ ಶುರುವಾಗುತ್ತೆ, ರೇಡಿಯೇಷನ್ ಜಾಸ್ತಿ ಆಗಕ್ ಶುರುವಾಗುತ್ತೆ. ಎಷ್ಟೊಂದು ಜನ ಪೇಷಂಟ್ಗಳಲ್ಲಿ, ಅಂದ್ರೆ ಎಷ್ಟೋ ನಾರ್ಮಲ್ ಈ ತರ ಇರೋರಲ್ಲಿ ಕಾಮನ್ ಆಗಿ ವೆರಿಕೋಸೀಲ್ ಅಂತ ಹೇಳ್ತೀವಿ ನಾವು, ಹೈಡ್ರೋಸೀಲ್ ಅಥವಾ ವೆರಿಕೋಸೀಲ್ ಅಂತ ಹೇಳ್ತೀವಿ. ಸೊ ಆ ತರ ಸಮಸ್ಯೆಗಳನ್ನು ಉತ್ಪತ್ತಿ ಆಗಕ್ಕೆ ಶುರುವಾಗ್ಬಿಟ್ಟಿದೆ ಇತ್ತೀಚೆಗೆ. ಸೊ ಅದು ಒಂದು ಮೇಜರ್ ಪ್ರಾಬ್ಲಮ್ ಚೈತ್ರ ಅವರೇ, ನೀವು ಕೇಳಿದ್ದು ತುಂಬಾ ಇದು ಇಂಪಾರ್ಟೆಂಟ್ ಪಾಯಿಂಟ್. ಆದಷ್ಟು ಗಂಡಸರುಗಳು ಮೊಬೈಲನ್ನು ಪ್ಯಾಂಟ್ ಜೇಬುಗಳಲ್ಲಿ ಇಡೋದನ್ನು ತುಂಬ ಕಡಿಮೆ ಮಾಡ್ಕೊಳ್ಳಿ. ಬ್ಯಾಗ್ಗಳಲ್ಲಿ ಇಟ್ಕೊಳ್ಳಿ, ನಿಮ್ದು ಏನೇ ಬ್ಯಾಗ್ಗಳು ತೊಗೊಂಡು ಹೋಗ್ತಾ ಇರ್ತಿರಲ್ಲ ಅದರಲ್ಲಿ ಇಟ್ಕೊಳ್ಳಿ. ಈ ಎದೆ ಭಾಗದ ಹತ್ರ ಇಟ್ಕೊಂಡ್ರೆ ಹಾರ್ಟ್ಗೆ ತೊಂದರೆ ಮಾಡುತ್ತೆ, ಯಾಕಂದರೆ ರೇಡಿಯೇಷನ್ಸು ಅದು ತುಂಬ ಪವರ್ಫುಲ್ ರೇಡಿಯೇಷನ್ಸ್ ಇರುತ್ತೆ. ಫೀಮೇಲ್ಸ್ಗೂ ಅಷ್ಟೇ, ಈ ಹೆಣ್ಮಕ್ಳು ಕೆಲವೊಬ್ರು ಈ ಹಳ್ಳಿ ಕಡೆ ಹೆಣ್ಮಕ್ಳು ಏನು ಮಾಡ್ತಾರೆ, ಮೊಬೈಲು ಮತ್ತು ದುಡ್ಡನ್ನೆಲ್ಲ ಚೆಸ್ಟ್ ರೀಜನಲ್ಲಿ ಇಟ್ಕೊಂಡ್ಬಿಡ್ತಾರೆ. ಸೊ ಎಲ್ಲರಿಗೂ ಹೇಳೋದಿದ್ದೇನೆ, ದಯವಿಟ್ಟು ಮೊಬೈಲನ್ನು ಹಾರ್ಟ್ಗಳ ಹತ್ರ ಮೇಲಿನ ಜೋಬುಗಳಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಆದಷ್ಟು ಬ್ಯಾಗ್ಗಳಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಡೇಟಾ ಆಫ್ ಮಾಡ್ಕೊಳ್ಳಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಸಣ್ಣ ಫೋನ್ಗಳನ್ನು ಬಳಸ್ಕೊಳ್ಳಿ, ಬರೀ ಮಾತಾಡೋದಕ್ಕೆ ಅಂತಲೇ ಒಂದು ಫೋನ್ ಇಟ್ಕೊಳ್ಳಿ, ಸಣ್ಣ ಫೋನ್ಗಳನ್ನ ಇಟ್ಕೊಳ್ಳಿ, ಅದರಲ್ಲೂ ಚೆಕ್ ಮಾಡ್ಕೊಳ್ಳಿ. ರೇಡಿಯೇಷನ್ಸ್ ತುಂಬ ಕಡಿಮೆ ಇರೋವಂಥ ಫೋನ್ಗಳನ್ನು ಆಯ್ಕೆ ಮಾಡಿಕೊಂಡು ತೊಗೊಂಡು ಅದನ್ನು ಬಳಸೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನೈಟಲ್ಲಿ ಕೆಲವೊಬ್ಬರು ನೀವು ನೋಡಬೇಕು ಚೈತ್ರ, ವಾಟ್ಸಪ್ 12 ಗಂಟೆವರೆಗೂ 1 ಗಂಟೆವರೆಗೂ, ಎಷ್ಟು ಹೊತ್ತು ನೀವು ಆ ರೇಡಿಯೇಷನ್ಸ್ಗೆ ಎಕ್ಸ್ಪೋಜರ್ ಆಗ್ತಿರ್ತೀರೋ ಅಷ್ಟು ಹೊತ್ತು ನಿಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತದೆ. ನೋಡಿ, ಇದರಿಂದ ಬರೀ ಈ ಸಂತಾನ ಸಮಸ್ಯೆ ಅಂತಲ್ಲ, ನಿದ್ರಾಹೀನತೆಗೂ ಕೂಡ ಬಹಳ ಮುಖ್ಯವಾದ ಕಾರಣ ಅಂತ ಹೇಳ್ತೀವಿ. ಮೊಬೈಲ್ ಇಂದ ಎಮಿಟ್ ಆಗುವಂತ ಬ್ಲೂ ರೇಸ್ ಏನ್ ಹೇಳ್ತೀವಿ, ಮೆಲೋಟೋನಿನ್ ಹಾರ್ಮೋನ್ ಅನ್ನೇ ಪ್ರೊಡಕ್ಷನ್ ಮಾಡೋದನ್ನ ಸ್ಟಾಪ್ ಮಾಡಿಬಿಡುತ್ತೆ, ವಿಚ್ ಇಸ್ ಮೇನ್ ಹಾರ್ಮೋನ್ ಫಾರ್ ಸ್ಲೀಪ್. ಸೊ ನಿದ್ರೆ ಇರೋದಿಲ್ಲ, ನಿದ್ರೆ ಇಲ್ದಲೇ ಇದ್ದಾಗ ನಿಮಗೆ ಹೆಲ್ತಿ ಲೈಫ್ ಎಲ್ಲಿಂದ ಸಿಕ್ಕತ್ತೆ?
ಸೊ ಬೇಸಿಕಲಿ ಮೊಬೈಲ್ಸು, ಅದು ಬಿಟ್ಟು ವರ್ಕ್ ಸ್ಟ್ರೆಸ್ ಏನು ಕಡಿಮೆ ಇದೆಯಾ? ಕಂಪ್ಯೂಟರ್ ಮುಂದೆ ಎಷ್ಟು ಜನ ಕೂತ್ಕೊಳ್ತಾರೆ? ಇಂಜಿನಿಯರ್ಸ್ಗಳೆಲ್ಲ ತುಂಬ ಜನ ಕಂಪ್ಯೂಟರ್ ಮುಂದೆ, ಇಂಜಿನಿಯರ್ಸ್ ಆಗ್ಬೋದು, ಸೇಲ್ಸ್ ಅವ್ರು ಏನೇ ಇರ್ಬೋದು, ಪ್ರೊಫೆಷನಲ್ಲಿ ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡೋರು ಅವರು ಅಷ್ಟೇ ಆದಷ್ಟು ಎಲೆಕ್ಟ್ರಾನಿಕ್ ಡಿವೈಸಸ್ಗಳಲ್ಲಿ ಯಾರು ಯೂಸ್ ಮಾಡ್ಕೊಳ್ತಿದ್ರ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಅಭ್ಯಾಸ. ಇನ್ನೆವಿಟೇಬಲ್ ಮೇಡಮ್, ಏನು ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಬ್ರೇಕ್ ತೊಗೊಳ್ಳಿ ಮಧ್ಯದಲ್ಲಿ. ಒಂದು 10 ನಿಮಿಷ ಆಗಲಿಲ್ಲ 5 ನಿಮಿಷನಾದರೂ ತೊಗೊಳ್ಳಿ. ನಾನು ಎಷ್ಟೋ ಪೇಷಂಟ್ಸನ್ನು ನೋಡ್ಬಿಟ್ಟಿದ್ದೀನಿ, ಊಟ ಕೂಡ ಅಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಹೌದು, ಅಷ್ಟು ಎಕ್ಸ್ಪೋಜರ್ ಒಳ್ಳೇದಲ್ಲ ದೇಹಕ್ಕೆ. ಸೊ ಒಂದೇ ಅಂತ ಅಲ್ಲ, ತುಂಬ ಸಮಸ್ಯೆಗಳು ಒಂದೇ ಕಡೆ ಕೂತ್ಕೊಂಡು ತಿನ್ನೋದು, ಕೆಲಸ ಮಾಡಿದ್ರೆ ಒಬೆಸಿಟಿ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ, ಬೊಜ್ಜಿನ ಸಮಸ್ಯೆಗಳು ಕಾಡಕ್ಕೆ ಶುರುವಾಗುತ್ತೆ. ಒಂದು ಸಲ ಕೊಲೆಸ್ಟ್ರಾಲ್ ಅಥವಾ ಬೊಜ್ಜು ಶುರುವಾಯಿತು ಅಂತಂದರೆ ಇಡೀ ದೇಹಕ್ಕೆ ಯಾವ ಭಾಗಕ್ಕೂ ಒಳ್ಳೇದಲ್ಲ ಅದು. ನೀವು ಈ ವಿಚಾರಗಳನ್ನು ಹೇಳ್ತಾ ಇರುವಾಗ ಅನ್ಸಿದ್ದಿಷ್ಟೇ, ನಾವು ನೋಡಿ ಎಷ್ಟೇ ಬುದ್ಧಿವಂತರಾದರೂ ಕೂಡ ಇಂಥ ವಿಷಯಗಳನ್ನೆಲ್ಲ ತಿಳ್ಕೊಳ್ಳುವಲ್ಲಿ ದಡ್ಡರಾಗ್ತಾ ಇದ್ದೇವೆ. ಚಿಕ್ಕದು ಇದು ಎಲ್ರಿಗೂ ಗೊತ್ತಿರುತ್ತೆ ಚೈತ್ರ, ಗೊತ್ತಿರುತ್ತೆ, ಆದ್ರೆ ಫಾಲೋ ಮಾಡೋದಿಲ್ಲ, ಫಾಲೋ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ನನ್ನ ಹತ್ರ ತುಂಬಾ ಜನ ಟ್ರೀಟ್ಮೆಂಟಿಗೆ ಬರೋರಿಗೆ ಹೇಳ್ತಾ ಇರ್ತೀವಿ, ಇವತ್ತು ಬೆಳಗ್ಗೆ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಈ ಕೆಲಸ ಮಾಡಿ ಅಂತ. ನಾವು ಫಸ್ಟ್ ನನ್ನ ಹತ್ರ ಕೇಳ್ತಾರೆ ಬಂದು, ಮೇಡಮ್ ನಮ್ಗೊಂದು ಟೈಮ್ ಟೇಬಲ್ ಹಾಕೊಡಿ, ಏನ್ ಮಾಡ್ಬೋದು, ಯೋಗ ಯಾವಾಗ ಮಾಡ್ಬೇಕು, ಕರೆಕ್ಟ್ ಆ ಟೈಮ್ ಟೇಬಲ್ ಎಲ್ಲ ಹಾಕೊಟ್ಟಿರ್ತೀವಿ. ಆ ಹಾಕೊಟ್ಟಾಗ ಏನ್ ಮಾಡ್ತಾರೆ, 2 ದಿವಸ ಫಾಲೋ ಮಾಡ್ತಾರೆ ಅಷ್ಟೇ. ಮತ್ತೆ ಒಂದು ವಾರ ಆದ್ಮೇಲೆ ಅವರೇ ಫೋನ್, ಮೇಡಮ್ ಟೈಮ್ ಆಗ್ತಾ ಇಲ್ಲ ಮೇಡಮ್, ಹೇಗೆ ಮೇಡಮ್ ಕೋಪಪ್ ಮಾಡ್ಕೊಳ್ಳೋದು ಅಂತ. ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನಿದೆ ಅಲ್ಲ. ಇವಾಗ ಮೇಡಮ್ ನಾವು ದುಡ್ಡು ಮಾಡ್ತೀವಿ ಎಲ್ಲ, ಹೌದು, ಎಲ್ಲ ಹೇಳ್ತಾರೆ ನಮ್ಗೆ ಇವಾಗ ದುಡ್ಡು ಮಾಡಬೇಕು ಅಂತ. ಆದ್ರೆ ನಾಳೆ ದಿವಸ ದುಡ್ಡು ಮಾಡಿದ್ದು ಎಲ್ಲ ಹೌದು, ಆರೋಗ್ಯವೇ ಇಲ್ಲದಿದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೆ ಚೈತ್ರ, ದುಡ್ಡು ಮಾಡಿದ್ರೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಇಡ್ತೀರಾ, ಅಂತ ಸಂಪತ್ತಿಗೆ ನೀವು ಹಾಸ್ಪಿಟ್ಲಿಗೆ ಕೊಡೋದಕ್ಕೋಸ್ಕರ ಯಾಕೆ ದುಡಿಬೇಕು? ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಚ್ಚೆತ್ಕೊಳ್ಳಿ. ನಾನು ಇರೋ ಯುವ ಜನತೆಗೆ ಅದನ್ನೇ ಹೇಳೋದು, ಎಚ್ಚೆತ್ಕೊಳ್ಳಿ. ನೀವು ದುಡಿಯೋದು ಇದ್ದೇ ಇರುತ್ತೆ ಲೈಫಲ್ಲಿ, ಯಾವಾಗಲೂ ದುಡಿಯೋದು ನಿಲ್ಲದೇ ಇಲ್ಲ. ನೀವು US ಅಲ್ಲೆಲ್ಲ ನೋಡಿದ್ರೆ, ಈ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನೆಲ್ಲ ನೋಡಿದ್ರೆ, ಅವ್ರು 80 ವರ್ಷ ಆದ್ರೂ ಕೆಲಸ ಮಾಡ್ತಾ ಇರ್ತಾರೆ, 70 ವರ್ಷ ಆದ್ರೂ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಮಕ್ಕಳು ತಂದು ಹಾಕ್ಬೇಕು, ನೋಡ್ಕೊಳ್ಬೇಕು, ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಬೇಕು, ಆ ಥರ ಕಾನ್ಸೆಪ್ಟ್ ಇಲ್ಲ. ಬಟ್ ಅವ್ರು ಏನ್ ಮಾಡ್ತಾರೆ, ಎಷ್ಟು ಸಾಕಾಗುತ್ತೋ ಅಷ್ಟೇ ದುಡಿತಾರೆ. ಈಗ ಟೈಮಿಂಗ್ಸು, ನಮ್ಮ ಆಫೀಸ್ ಟೈಮಿಂಗ್ಸು ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆ ಇದೆ ಅಂದ್ರೆ 4 ಗಂಟೆ 1 ನಿಮಿಷಕ್ಕೆ ಅವರು ಕೆಲಸ ಮಾಡ್ತಿರೋದಿಲ್ಲ. ನಮ್ಮ ದೇಶದಲ್ಲಿ ಹಾಗಿದೆಯಾ ಪರಿಸ್ಥಿತಿ? 200% ಇಲ್ಲ. 4 ಗಂಟೆಗೆ ನಮ್ ಕೆಲಸ ಮುಗಿಯುತ್ತೆ ಅಂತಂದ್ರೆ 10 ಗಂಟೆ ಆದ್ರೂ ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಕಂಪನಿ ಅವ್ರು ಕೆಲಸ ಮಾಡಿಸ್ಕೊಳ್ತಾರೆ, ಆದ್ರೆ ಆರೋಗ್ಯ ಹಾಳಾಗೋದು ಯಾರ್ದು? ನಮ್ಮದೇ ಅಲ್ವಾ? ಸೊ ಅದ್ರ ಬಗ್ಗೆ ಒಂದೇ ಒಂದು ಕಿಂಚಿತ್ತು, ಒಂದು ಸಣ್ಣ ಸ್ಪಾರ್ಕ್ ನಿಮ್ಮ ತಲೆನಲ್ಲಿ ಬಂದ್ರೆ ತುಂಬಾ ರೋಗಗಳಿಂದ ನೀವು ದೂರ ಉಳಿರಬಹುದು. ಖಂಡಿತ ಮೇಡಮ್. ಈಗ ನೀವಾಗಲೇ ಹೇಳಿದ್ರಿ, ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು ಕಡಿಮೆ ಆದಾಗ ಈ ಸಂತಾನ ಸಮಸ್ಯೆಗೆ ಬಹಳಷ್ಟು ತೊಂದರೆ ಆಗುತ್ತೆ ಅಂತ. ಈ ಫರ್ಟಿಲಿಟಿ ರೇಟನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಾವು ತಿನ್ನಬಹುದಾದಂತಹ ಆಹಾರಗಳು ಯಾವುದಾದ್ರೂ ಇದ್ರೆ ಯಾವುದಿದೆ? ಆಹಾರ ಒಂದೇ ಅಂತ ಬರೋದಿಲ್ಲ ಚೈತ್ರ. ಬೇಸಿಕಲಿ ಫರ್ಟಿಲಿಟಿ ರೇಟೇ ಕಡಿಮೆ. ಫರ್ಟಿಲಿಟಿ ರೇಟ್ ಅಂದ್ರೆ ನಿಮಗೆ ಒಂದು ಸತತವಾದ ಪ್ರಯತ್ನದ ನಂತರವೂ ನಿಮಗೆ ಒಂದು ಮಗುನ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಫರ್ಟಿಲಿಟಿ ರೇಟ್ ರೆಡ್ಯೂಸ್ ಆಗಿದೆ. ನಿಮ್ ಒಬ್ಬರಿಗೆ ಆದ್ರೆ ಅದು ಕೌಂಟಿಗೆ ಬರೋದಿಲ್ಲ, ಇಡೀ ದೇಶಕ್ಕೆ ಆದಾಗ ಅದು ಕೌಂಟಿಗೆ ಬರುತ್ತೆ. ಅದನ್ನ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ ನಾವು. ಇಡೀ ಇಂಡಿಯಾದ ಫರ್ಟಿಲಿಟಿ ರೇಟ್ ರೆಡ್ಯೂಸ್ ಆಗಿದೆ ಅಂತ ಹೇಳ್ತೀವಿ, ಅಥವಾ ಕರ್ನಾಟಕ ಸ್ಟೇಟ್ ಇಂದ ಫರ್ಟಿಲಿಟಿ ರೇಟ್ ರೆಡ್ಯೂಸ್ ಆಗಿದೆ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಕಪಲ್ಸ್, ತುಂಬಾ ಮದುವೆ ಆಗಿರೋ ಗಂಡ ಹೆಂಡತಿಗೆ ಮಕ್ಕಳನ್ನ ಆಗೋದು ತುಂಬಾ ಲೇಟ್ ಆಗ್ತಾ ಇದ್ರೆ ಅದನ್ನ ಫರ್ಟಿಲಿಟಿ ರೇಟ್ ಹ್ಯಾಸ್ ರೆಡ್ಯೂಸ್ಡ್ ಅಂತ ಹೇಳ್ತೀವಿ. ಯೂಶಲ್ ಕಾಮನ್ ಆಗಿ ಹಿಂದಿನ ಕಾಲದಲ್ಲಿ ಮದುವೆ ಆಗಿದ್ದು 1 ವರ್ಷಕ್ಕೆ 1 ಮಗು ಆಗ್ಬಿಡ್ತಾ ಇತ್ತು. ಅದು ಇನ್ನೊಂದು ಮಗು ಬೇಕಂದ್ರೆ ಅದನ್ನ ನೆಕ್ಸ್ಟ್ 1 ವರ್ಷಕ್ಕೆ ಇನ್ನೊಂದು ಮಗು ಆಗ್ತಾ ಇತ್ತು. ಸೊ ಈಗ ಆತರ ಆಗ್ತಾ ಇಲ್ಲ. ಮದುವೆ ಆಗಿ 3 ವರ್ಷ 4 ವರ್ಷ ಆದ್ರೂ ಮಕ್ಕಳಾಗೋದಿಲ್ಲ. ರೀಸನ್ಸ್ಗೆ ಹೇಳದ್ನಲ್ವಾ, ಮೇಲ್ ಕಾಸಸ್ ಇರ್ಬೋದು, ಫಿಮೇಲ್ ಕಾಸಸ್ ಇರ್ಬೋದು. ಇನ್ನೊಂದು ಇಡಿಯೋಪತಿಕ್ ಅಂತ ಇದೆ, ಏನು ಅಂತಾನೆ ಗೊತ್ತಿಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಫಿಮೇಲ್ ಅಲ್ಲೂ ಏನೋ ತೊಂದರೆ ಇರೋದಿಲ್ಲ, ಮೇಲಲ್ಲೂ ಏನೋ ತೊಂದರೆ ಇರೋದಿಲ್ಲ, ಬಟ್ ಆದ್ರೂ ಕನ್ಸೆಪ್ಷನ್ ಆಗ್ತಿರೋದಿಲ್ಲ. ರೀಸನ್ನೇ ಇಲ್ಲ ಅದಕ್ಕೆ, ಏನಕ್ಕೆ ಅಂತಾನೆ ಗೊತ್ತಾಗಲ್ಲ, ಕಾರಣನೇ ಇಲ್ಲ. ಸೊ ಫರ್ಟಿಲಿಟಿ ರೇಟ್ ಹ್ಯಾಸ್ ರಿಡ್ಯೂಸ್ಡ್. ಸೊ ಇದಕ್ಕೀಗ ಮೆಡಿಸಿನ್ ಮಾಡಿದ್ರು ಅವರು ಯಾವ್ದಕ್ಕಂತ ಮೆಡಿಸಿನ್? ಅದೇ ಎಕ್ಸಾಕ್ಟ್ಲಿ ಅದನ್ನೇ ಹೇಳದ್ನಲ್ಲ, ಇಡಿಯೋಪತಿಕ್ ಕಾರಣನೇ ಗೊತ್ತಿಲ್ಲ. ಎಷ್ಟೋ ನನ್ನ ಹತ್ರನೇ ಇದ್ದಾರೆ ಅಂತ ಪೇಷಂಟ್ಗಳು. ನಾನೇ ಇಬ್ರು ಪೇಷಂಟ್ ನನ್ನ ಹತ್ರ ಹೋದವ್ರನ್ನ ನೋಡ್ತಾ ಇದ್ದೀನಿ. ಏನೂ ತೊಂದರೆ ಇಲ್ಲ, ಗಂಡಿಗೂ ಏನೂ ಸಮಸ್ಯೆ ಇಲ್ಲ, ಹೆಣ್ಣಿಗೂ ಏನೂ ಸಮಸ್ಯೆ ಇಲ್ಲ. PCOD ಆಗಲಿ ಇದಾಗಲಿ ಏನೂ ಇಲ್ಲ, ಚೆನ್ನಾಗಿದೆ. ಅನೋವ್ಯುಲೇಟರಿ ಸೈಕಲ್ ಇಲ್ಲ, ಓವ್ಯುಲೇಷನ್ ಆಗ್ತಾ ಇದೆ, ಎಲ್ಲ ನೋಡಿದ್ರು ಮಕ್ಕಳಾಗ್ತಾ ಇಲ್ಲ. ನೋಡಿ ಇದಕ್ಕೆ ಏನಂತ ಹೇಳಬೇಕು? ಸೊ ಯಾಕೆ ಇದೆಲ್ಲ ಆಗತ್ತೆ ಅಂತ ಅಂದ್ರೆ ಸ್ಟ್ರೆಸ್. ಆದಷ್ಟು ಇವತ್ತಿರೋ ಅಂತ ನಮ್ಮ ಯುವ ಜನತೆ ಯಾರೂ ಖುಷಿಯಾಗಿಲ್ಲ. ಹೌದು,
ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ಗಳು ಬಂದ್ಬಿಡುತ್ತೆ. ಗಂಡ ಹೆಂಡತಿ ಮಧ್ಯೆ ಈಗೋ ಪ್ರಾಬ್ಲಮ್ಸು, ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಮುಂಚೆ ನೋಡಿ ಮನೆಯಲ್ಲಿ ಹೆಂಡತಿಗೆ ಹೊಡಿತಾ ಇದ್ರು ಗಂಡ ಸಹಿಸ್ಕೊಳ್ಳೋಳು, ನಾನು ಸಹಿಸ್ಕೋಬೇಕು ಅಂತ ಹೇಳ್ತಾ ಇಲ್ಲ, ಹೆಣ್ಣು ಸಹಿಸ್ಬೇಕು, ಅದನ್ನೆಲ್ಲ ಹೊಡಿಸ್ಕೋಬೇಕು ಆ ಥರ ಹೇಳ್ತಾ ಇಲ್ಲ, ರೆಸಿಸ್ಟ್ ಮಾಡಬೇಕು, 200% ರೆಸಿಸ್ಟ್ ಮಾಡಬೇಕು. ಬಟ್ ಇವಾಗ ಹೆಂಗಾಗೋಗಿದೆ ಅಂದರೆ ಅಷ್ಟು ಹೊಡೆಸ್ಕೊಂಡ್ರು ಅವ್ರು ಜೀವನ ಮಾಡ್ತಾ ಇದ್ರು, ಸಂಸಾರ ಮಾಡ್ತಾ ಇದ್ರು. ನಮ್ಮ ತಾಯಿದಿರುಗಳೆಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ಹೇಳ್ಕೊಡ್ತಾ ಇದ್ವಿ, ನಾವು ಕೇಳ್ತಾ ಇದ್ವಿ, ಕಷ್ಟ ಆದ್ರೂ ಪರವಾಗಿಲ್ಲಮ್ಮ ಗಂಡನ ಜೊತೆ ಅನುಸರಿಸ್ಕೊಂಡು ಹೋಗ್ಬೇಕು, ಅನುಸರಿಸ್ಕೊಂಡು ಆ ಅನುಸರಿಸ್ಕೊಳ್ಳೋದು ಅನ್ನೋ ಕಾನ್ಸೆಪ್ಟ್ ಇವತ್ತಿಲ್ಲ. ಇಲ್ಲ, ಯಾರನ್ನು ಅನುಸರಿಸ್ಕೊಳ್ಳೋದಿಲ್ಲ. ಈಗೋ ಪ್ರಾಬ್ಲಮ್ಸ್. ನಾನ್ ಚೆನ್ನಾಗಿದ್ದೀನಾ, ನನ್ನ ಗಂಡ ನನಗಿನ್ನ ಸ್ವಲ್ಪ ಕಡಿಮೆ ದುಡಿತಿದ್ದಾನೋ ಅಥವಾ ಈಕ್ವಲ್ ಆಗಿ ದುಡಿತಿದೀವೋ, ನಾನು ದುಡಿತಿದ್ದೀನಿ ಅನ್ನೋದು ಫಿಮೇಲ್ಸಿಗೆ ಬಂದ್ಬಿಡುತ್ತೆ. ಈಗೋ ಕ್ಲಾಶಸ್ ಶುರು ಆಗ್ಬಿಡುತ್ತೆ. ಈವನ್ ಒಂದೊಂದ್ಸಲಿ ಮೇಲ್ಸ್ ಏನಾಗುತ್ತೆ, ಅವಳು ನನ್ನ ಹೆಂಡತಿ ನನಗಿನ್ನ ಜಾಸ್ತಿ ದುಡಿತಾ ಇದ್ದಾಳೇನೋ ಈಗೋ ಇದು ಶುರು ಆಗ್ಬಿಡುತ್ತೆ. ಅವಳು ಯಾಕೆ ನನಗಿನ್ನ ಜಾಸ್ತಿ ದುಡಿಬೇಕು? ಸೊ ದುಡಿಯೋ ವಿಚಾರದಲ್ಲಿ ದುಡಿಯೋ ಒಂದೇ ಅಂತಲ್ಲ, ಚಿಕ್ಕ ಚಿಕ್ಕ ಅಡ್ಜಸ್ಟ್ಮೆಂಟ್ಸ್. ಹಾಸಿಗೆ ನಾನ್ ಹಾಸ್ಬೇಕಾ, ನೀನೇ ಹಾಸ್ಬೇಕಾ, ಸಣ್ಣ ಸಣ್ಣದು. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್. ನೀನೇ ಹಾಸಿಗೆ ಹಾಸು, ನಾನ್ ಯಾಕೆ ಹಾಸಿಗೆ ಹಾಸ್ಬೇಕು, ಈ ತರ. ನೀನೇ ಬಟ್ಟೆ ಮಡ್ಚಿಡು, ನಾನ್ ಯಾಕೆ ಬಟ್ಟೆ ಮಡ್ಚಿಡ್ಬೇಕು. ಸಣ್ಣ ಸಣ್ಣ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತುಂಬಾ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದು ಎಲ್ಲಿಗೆ ಹೋಗ್ಬಿಡುತ್ತೆ ಆ ಜಗಳ ಅಂದ್ರೆ ಡಿವೋರ್ಸ್ ವರ್ಗೂ ಹೋಗ್ಬಿಡುತ್ತೆ, ಎಂಡ್ ಆಗ್ಬಿಡುತ್ತೆ. ಸೊ ಅಷ್ಟೊಂದು ಇದು ಸ್ವಲ್ಪ ಸಮಾಧಾನದಿಂದ. ಇರಿಟೇಬಿಲಿಟಿ ಅಂತೂ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಯಾರಿಗೂ ಪೇಷನ್ಸ್ ಇಲ್ಲ. ಹಾಸ್ಪಿಟ್ಲಿಗೆ ಕ್ಲಿನಿಕ್ಗಳಿಗೆ ಬಂದಿರ್ತಾರೆ, ಬೆಳಗ್ಗೆ ಜ್ವರ ಬಂದಿದ್ರೆ ಸಂಜೆ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರ್ಬೇಕು. ಅದು ಜ್ವರನ ಅಥವಾ ನಾವೇ ಏನಾದ್ರು ಮಾಡ್ಕೊಂಡು ಬಂದಿರೋ ಅಂತ ಒಂದು ಅಂತ ಗೊತ್ತಿಲ್ಲ. ಅಂತ ಮೇಡಮ್ ಇಂಥ ಔಷಧಿ ಕೊಡಿ ಮೇಡಮ್, ಸಂಜೆ ಅಷ್ಟೊತ್ತಿಗೆ ನನ್ಗೆ ಜ್ವರ ವಾಸಿ ಆಗ್ಬಿಟ್ಟಿರ್ಬೇಕು. ಏನ್ ಮಾಡಕ್ಕಾಗತ್ತೆ? ಜ್ವರ ಇಮಿಡಿಯೇಟ್ ಆಗಿ ವಾಸಿ ಆಗ್ಬೇಕು ಅಂದ್ರೆ ಹೇಗಾಗತ್ತೆ? ಒಂದು ಪ್ರಕ್ರಿಯೆ. ಜ್ವರ ಅನ್ನೋದಾಗ್ಲಿ, ಕೆಮ್ಮು ಬರೋದಾಗ್ಲಿ ಒಂದು ಪ್ರಕ್ರಿಯೆ. ಅಥವಾ ಬ್ಯಾಕ್ಟೀರಿಯಾ ಬಂದಿರುತ್ತೆ, ವೈರಸ್ ಬಂದಿರೋದು ದೇಹದ ಜೊತೆ ಹೋರಾಡಬೇಕು. ಆ ದೇಹದ ಜೊತೆ ಹೋರಾಡ್ತಾ ಇದ್ದಾಗ ರೋಗ ನಿರೋಧಕ ಶಕ್ತಿ ಮತ್ತೆ ಬ್ಯಾಕ್ಟೀರಿಯಾ ಎರಡು ಕಾದಾಡಬೇಕಾದ್ರೆ ದೇಹದಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಜ್ವರ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಇಮಿಡಿಯೇಟ್ ಆಗಿ ವಾಸಿ ಮಾಡಿ ಅಂತಂದ್ರೆ ಹೆಂಗ್ ಮಾಡ್ತೀರಾ ಅದನ್ನ? ಸೊ ಅದೇ ತರ ಸಣ್ಣ ಸಣ್ಣದು, ಚಿಕ್ಕ ಚಿಕ್ಕ, ಅತಿ ಚಿಕ್ಕ ಪ್ರಾಬ್ಲಮ್ಸ್. ಯಾರೋ ಒಂದು ಇದರಲ್ಲಿ ನಾನು ಜಡ್ಜ್ಮೆಂಟ್ ನೋಡ್ತಾ ಇದ್ದೆ, ಅಡ್ಗೆ ಚೆನ್ನಾಗಿಲ್ಲ ಅಂತ ಹೇಳಿ ಹೆಂಡತಿನ ಡೈವರ್ಸ್ ಮಾಡಿದ್ದಾನೆ. ಹೌದು, ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳಿ ಹೆಂಡತಿನ ಡೈವರ್ಸ್ ಮಾಡಿದ್ದಾನೆ. ಇಷ್ಟು ಚಿಕ್ಕ ಸಮಸ್ಯೆಗಳು, ಮನಸ್ಥಿತಿ ಅಷ್ಟೊಂದು ಕುಗ್ಗಿ ಹೋಗಿದೆ. ಯಾಕಂದ್ರೆ ಅಷ್ಟು ಕುಗ್ಗಿ ಹೋಗಿರೋದು ಯಾಕಂತ ಹೇಳಿದ್ರೆ ಅಷ್ಟೊಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವರು. ಸೊ ಸ್ಟ್ರೆಸ್ ಅಲ್ಲಿ ಇದ್ದ ಕಾರಣದಿಂದಾಗಿ ಅವರಿಗೆ ಮನಸ್ಸು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಒಂದು ಹತಾಶೆ ಆಗುತ್ತೆ. ಬೆಳಗ್ಗೆಯಿಂದ ಈ ಹೆಂಡತಿ ಏನ್ ಮಾಡಿರ್ತಾಳೆ, ಬೆಳಗ್ಗೆ ಮಗು ನೋಡ್ಕೊಂಡು ಎಲ್ಲ ಮಗುಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆಫೀಸಿಗೆ ಹೋಗಿರ್ತಾಳೆ. ವಾಪಸ್ ಬರೋ ಅಷ್ಟೊತ್ತಿಗೆ ಏನೋ ಸ್ಟ್ರೆಸ್, ಆಫೀಸಲ್ಲಿ ಏನೋ ತಲೆಗೆ ಹಾಕೊಂಡು ಬಂದಿರ್ತಾಳೆ. ಮನೆಗೆ ಬಂದು ಅಡುಗೆ ಮಾಡುವಾಗ ಏನೋ ಒಂದು ಚಿಕ್ಕ ಪುಟ್ಟ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬೋದು, ಒಂದು ಖಾರ ಜಾಸ್ತಿ ಆಗ್ಬೋದು. ಚೂರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲ ಅಷ್ಟು ಸಮಸ್ಯೆನೇ ಆಗುವಂತ ಏನು ಇರೋದೇ ಇಲ್ಲ. ಸೊ ಪೇಷನ್ಸೇ ಇಲ್ಲದಲ್ಲೇ ಆಗೋಗಿರೋ ಅಂತ ಸೊಸೈಟಿನ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಯುವ ಜನತೆ ಎಷ್ಟು ಹಾಳಾಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ವಯಸ್ಸಾಗಿದ್ದಾರೆ ಅಂತಾನೂ ಕೂಡ ನೋಡೋದಿಲ್ಲ. ನಾನು ಒಂದ್ಸಲ ಹೀಗೆ ಟ್ರಾವೆಲ್ ಮಾಡ್ತಾ ಇದ್ದೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಅಜ್ಜಿ ಮತ್ತೆ ಸರೌಂಡೆಡ್ ಬೈ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್. ಅಜ್ಜಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಹತ್ತದಕ್ಕೆ ಹೇಳ್ಬೇಕು ಅಟ್ಲೀಸ್ಟ್. ಇಲ್ಲ ಅಂತ ಅಂದ್ರೆ ಅಜ್ಜಿ ಫಸ್ಟ್ ಹತ್ತು ಬಿಡ್ಲಿ, ನಾವು ವೆಯ್ಟ್ ಮಾಡೋಣ ಅನ್ನೋಷ್ಟಾದ್ರೂ ಇದಿರ್ಬೇಕು. ಆ ಅಜ್ಜಿ ಮಧ್ಯದಲ್ಲಿದ್ರು, ಹತ್ತದಿಕ್ಕಂತ ಹೇಳಿ ಮೆಟ್ಲು ಹತ್ತಾ ಇದ್ರು. ಅಜ್ಜಿ ತುಳಿದು ಬಿಟ್ರು ಅಜ್ಜಿ ಕಾಲ್ನ, ಹತ್ತಕ್ಕಾಗ್ಲಿಲ್ಲ, ಅಲ್ಲೇ ನಿಂತ್ರು ಅಜ್ಜಿ. ಅಲ್ಲಿದ್ದವನೊಬ್ಬ ಹುಡುಗ, ಮುದುಕಿ ನಿನಗೆ ಹತ್ತಕ್ಕಾಗಿಲ್ಲ ಅಂದ್ರೆ ಯಾಕೆ ಬರ್ತೀಯಾ ನೀನು? ಇದನ್ನ ಅಂದ್ರೆ ಮಾನವೀಯತೆ ಇಲ್ಲದ ಮಾತುಗಳು. ಅದು ನಮ್ಮ ಮಕ್ಕಳಿಗೆ ನಾವು ಇಂಥ ಸಂಸ್ಕಾರಗಳು ಕೊಡ್ತಾ ಇದ್ದೀವಿ. ಇಂಥ ಸಂಸ್ಕಾರ ಎಲ್ಲಿಂದ ಸಿಗತ್ತೆ? ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ, ಅದನ್ನ ನೋಡಿ ಒಬ್ರ ಮೇಲೆ ಒಬ್ರು ಕಿರ್ಚಾಡೋದ್ ನೋಡಿ ಮಕ್ಳು ಕಲಿತವೆ ಸಹಜವಾಗಿ. ಮನುಷ್ಯತ್ವಕ್ಕೆ, ಮಾನವೀಯತೆಗೆ ಬೆಲೆನೇ ಇಲ್ದಂಗ ಆಗೋಗಿದೆ ಇವಾಗ. ಸೊ ಈ ತರ ಮನಸ್ಥಿತಿ ಇರ್ಬೇಕಾದ್ರೆ PCOD ಯಾಕೆ ಬರಲ್ಲ, ಒಬಿಸಿಟಿ ಯಾಕೆ ಬರಲ್ಲ, ಶುಗರ್ ಯಾಕೆ ಬರಲ್ಲ? ಸೊ ಇದಕ್ಕೆಲ್ಲ ಮುಖ್ಯ ಕಾರಣವೇ ನಮ್ಮ ಮನಸ್ಥಿತಿ ಅಂತ ನೀವು ಹೇಳ್ತಾ ಇದ್ದೀರಾ. ಮನಸ್ಥಿತಿ, ತೃಪ್ತಿ ಭಾವನೆ ಇಲ್ಲ ನಿಮ್ಗೆ ಯಾವ್ದ್ರಲ್ಲೇ ಆಗ್ಲಿ. ಒಂದು ಪಾಯಸ ಕುಡಿಬೇಕಾದ್ರೆ ಒಂದು ತೃಪ್ತಿಯಿಂದ ಹಿಂದಿನ ಕಾಲದವರು ಆವಾಗ ರವೆ ಪಾಯಸ ಮಾಡ್ಕೊಂಡು ಕುಡಿತಾ ಇದ್ರು, ಕಡಲೆಬೇಳೆ ರವೆ ಹಾಕೊಂಡು ಪಾಯಸ ಮಾಡ್ಕೊಂಡು ಕುಡಿತಾ ಇದ್ರು. ಆ ಪಾಯಸ ಮಾಡ್ಬೇಕಾದ್ರೆ ಅವ್ರಲ್ಲಿ ಏನೋ ಸಂತೃಪ್ತಿ ಇರ್ತಾ ಇತ್ತು. ಇವತ್ ನಮ್ಮ ಮನೆಯಲ್ಲಿ ಪಾಯಸ ಮಾಡಿದೀವಿ, ಇವತ್ ಎಂತೆಂತ ಸ್ವೀಟ್ಸ್ ಸಿಗುತ್ತೆ, ತೃಪ್ತಿ ಇಲ್ಲ. ಅಂಗಡಿನಲ್ಲಿ ಎಂತೆಂತದಾವ ಸ್ವೀಟ್ಸ್ ಎಲ್ಲ ಸಿಕ್ಕತ್ತೆ, ಅದನ್ನೆಲ್ಲ ತಿಂದ್ರು ಸಮಾಧಾನ ಇರೋದಿಲ್ಲ. ಅದೇ ಮೇಡಮ್, ಇವಾಗ ನೀವು ಸಂತಾನ ಸಮಸ್ಯೆಗೆ ಕಾರಣ ಏನು, ಅದರ ಸೂಚನೆಗಳೇನು, ಇದೆಲ್ಲವನ್ನ ತಿಳಿಸಿಕೊಟ್ರಿ. ಕೊನೆಯದಾಗಿ ಈ ಬಂಜೆತನ ಅಥವಾ ಸಂತಾನ ಸಮಸ್ಯೆಗೆ ಪರಿಹಾರ ಏನು? ಪರಿಹಾರ
ಮೇಲ್ ಮತ್ತು ಫಿಮೇಲ್ ಅಂತ ನಾನು ಎರಡೂ ಹೇಳಿದೆ. ಈ ಬೋತ್ ಕಾಸಸಲ್ಲಿ ನಾನು ಹೇಳಿದ್ನಲ್ವಾ, ಟೈಮಿಂಗ್ಸ್ ಒಂದು ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಮಾಡುತ್ತೆ. ಮೇಲ್ ಕಾಸಸ್ ಮತ್ತು ಫಿಮೇಲ್ ಕಾಸಸ್. ಮೇಲ್ಸಲ್ಲಿ ಯೂಶ್ವಲಿ ನಿಮಿರುವಿಕೆ ಸಮಸ್ಯೆ ಇರುತ್ತೆ, ಅದಕ್ಕೆ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ನಮ್ಮ ಆಯುರ್ವೇದದಲ್ಲೇ ಆದರೆ ಅಶ್ವಗಂಧ ಇದೆ, ಮತ್ತು ಬೇರೆ ಬೇರೆ ಮೆಡಿಸಿನ್ಸ್ಗಳಿದೆ. ಆ ಥರ ಮೆಡಿಸಿನ್ಸನ್ನು ತಗೊಳ್ಬಹುದು. ಅದು ಬಿಟ್ಟು ಹೆಡ್ ಡಿಫೆಕ್ಟ್ಸು, ಟೈಲ್ ಡಿಫೆಕ್ಟ್ಸ್ ಎಲ್ಲ ಇದ್ದಾಗ ಡೀಟೇಲ್ಡ್ ಎಕ್ಸಾಮಿನೇಷನ್ ಬೇಕಾಗುತ್ತೆ, ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು. ಸೊ ಅದನ್ನೊಂದ್ಸಲ ನಿಮ್ಮ ಹತ್ರ, ಅವರ ಪೇಷಂಟ್ಗಳ ಹತ್ರ ಇರುವಂಥ ಒಂದು ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಬಹುದು, ಚಿಕಿತ್ಸೆ ಮಾಡ್ಕೊಳ್ಬಹುದು. ಬಟ್ ಕಮಿಂಗ್ ಡೌನ್ ಟು ಫೀಮೇಲ್ ಕಾಸಸ್, ಫೀಮೇಲ್ಸಲ್ಲಿ ತುಂಬ ಜಾಸ್ತಿ ಪ್ರಾಬ್ಲಮ್ಸ್ಗಳು ಇರುತ್ತೆ. ಯಾಕಂದರೆ PCOD ಪ್ರಾಬ್ಲಮ್ಸ್ ಇರುತ್ತೆ, ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರುತ್ತೆ. ಹಾರ್ಮೋನ್ ಅಂತ ಹೇಳಿದ್ರೆ FSH, LH, ಪ್ರೊಲ್ಯಾಕ್ಟಿನ್ ಅಂತ ಹೇಳ್ತೀವಿ. ಅದಷ್ಟೇ ಅಲ್ಲ, ಈಸ್ಟ್ರಡಿಯೋಲ್ ಬರಬಹುದು, ಮತ್ತು ಪ್ರೊಜೆಸ್ಟರಾನ್ ಬರುತ್ತೆ. ಸೊ ಒಂದೊಂದು ಹಾರ್ಮೋನು ಒಂದೊಂದು ಕೆಲಸ ಮಾಡುತ್ತೆ ದೇಹದಲ್ಲಿ. ಸೊ ಆ ಒಂದೊಂದು ಹಾರ್ಮೋನು ಏರುಪೇರು ಜಾಸ್ತಿ ಆಗಿದ್ದಾಗ ಕೆಲವೊಂದ್ಸಲ ಅವೆಲ್ಲ PCODಗೆ ಲೀಡ್ ಮಾಡುತ್ತೆ. ಮೆನ್ಸ್ಟ್ರೇಷನ್ ಕರೆಕ್ಟಾಗಿ ಆಗೋದಿಲ್ಲ. ಸೊ ಆ ಥರ ಇದ್ದಾಗ ಒಂದೊಂದಕ್ಕೂ ನೀವು ತಪಾಸಣೆ ಮಾಡಿಸ್ಕೊಳ್ಳಿ. ಫಸ್ಟ್ AMH ಪ್ರಾಬ್ಲಮ್ಸ್ ಇರುತ್ತೆ, ಆಂಟಿಮುಲೇರಿಯನ್ ಹಾರ್ಮೋನ್ ಅಂತ ಆಗಲೇ ಹೇಳಿದೆ, ಅದು ಸರಿಯಾಗಿ ಪ್ರೊಡಕ್ಷನ್ ಆಗ್ತಿರೋದಿಲ್ಲ. ಆ ಥರ ಎಲ್ಲ ಇದ್ದಾಗ ನಿಮ್ಮ ಹತ್ತಿರದಲ್ಲಿರುವಂಥ ಡಾಕ್ಟರ್ಗಳನ್ನು ನೀವು ಕನ್ಸಲ್ಟ್ ಮಾಡಿ ಪರಿಹಾರ, ಅದು ಕರೆಕ್ಟ್ ಪ್ರಾಬ್ಲಮ್ಗೆ ಕರೆಕ್ಟ್ ಪರಿಹಾರನ ಹುಡುಕೊಂಡ್ರೆ ಇಟ್ ವುಡ್ ಬಿ ಈಸಿ. ಸೊ ಸುಮ್ಮನೆ ಜನರಲ್ ಆಗಿ ಹೇಳಕ್ಕೆ ಕಷ್ಟ ಆಗುತ್ತೆ. ನಿಜ ನಿಜ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕ್ಯಾಟಗರಿ ಅಂತ ಇರುತ್ತೆ, ಯಾವ ಕ್ಯಾಟಗರಿಗೆ ಏನ್ ಸಮಸ್ಯೆ ಇದೆ ಅದಕ್ಕೆ ನೀವು ಚಿಕಿತ್ಸೆ ಕೊಡ್ತಾ ಹೋಗ್ಬೇಕಾಗುತ್ತೆ. ನಾನು ಆಯುರ್ವೇದದಲ್ಲಿ ನಾನು ಇರೋ ಪರಿಹಾರಗಳನ್ನ ಹೇಳ್ತೀನಿ. ಆಯುರ್ವೇದದಲ್ಲಿ ಜನರಲಿ ಪಂಚಕರ್ಮ ನಾನು ಹೇಳ್ತೀನಿ. ಯಾಕೆ ನಾನು ಪಂಚಕರ್ಮ ಹೇಳ್ತೀನಿ ಅಂತಂದ್ರೆ, ಪಂಚಕರ್ಮ ಅನ್ನೋದು ಒಂದು ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ತರ ನಮ್ಮ ಬಾಡಿನಲ್ಲಿ ಏನೇ ಟಾಕ್ಸಿಕ್ ಮೆಟೀರಿಯಲ್ಸ್ ಬಾಡಿ ಒಳಗಡೆ ಇದ್ರೂ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಡಿಟಾಕ್ಸ್ ಆಗುತ್ತೆ, ಬಾಡಿಯಿಂದ ತೆಗೆದು ಆಚೆ ಹಾಕುತ್ತೆ. ಹಿಂದಿನ ಕಾಲದಲ್ಲಿ ಈ ಹರಳೆಣ್ಣೆ ಕುಡಿಸ್ತಾ ಇದ್ರು, ಗೊತ್ತಿದ್ಯಾ ನಿಮಗೇನಾದ್ರೂ ಅದರದ್ದು ಗೊತ್ತಿದ್ಯಾ? ತುಂಬಾ ಹಿಂದೆ ಒಂದು 6 ತಿಂಗಳಿಗೊಂದ್ಸರಿನೋ 3 ತಿಂಗಳಿಗೊಂದ್ಸರಿನೋ ಹರಳೆಣ್ಣೆ ಕುಡಿಸ್ಬಿಟ್ಟು ಲೂಸ್ ಮೋಷನ್ ಆಗೋ ಹಾಗೆ ಮಾಡ್ತಾ ಇದ್ರು. ಅದೇನಾಗುತ್ತೆ, ನ್ಯಾಚುರಲ್ ವೇ ಆಫ್ ಡಿಟಾಕ್ಸಿಂಗ್ ಯುವರ್ ಬಾಡಿ. ಕರಳನ್ನ ಇರಿಟೇಟ್ ಮಾಡ್ಬಿಟ್ಟು ಗಲೀಜು ಏನೇನು ಇರುತ್ತೋ ಟಾಕ್ಸಿನ್ಸ್, ನೀವು ನಾರ್ಮಲ್ ಆಡು ಭಾಷೆನಲ್ಲಿ ಕೇಳಿದ್ರಿ, ಯಾಕೆ ಹರಳೆಣ್ಣೆ ಕೊಡೋದು ಒಂದ್ ಮುಖ ತರ ಇಟ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಸೊ ಅದೇ ತರ ಪಂಚಕರ್ಮದಲ್ಲೂ 4-5 ವೆರೈಟೀಸ್ ಇದೆ. ಸೊ ಪಂಚ ಅಂದ್ರೆ 5, ಬೇಸಿಕಲಿ 5 ವೆರೈಟಿ ಆಫ್ ಟ್ರೀಟ್ಮೆಂಟ್ ನ ಮಾಡಿಸ್ಕೊಂಡು ದೇಹನ ಶುದ್ಧಿ ಮಾಡ್ಕೊಳ್ಳಿ. ಫಸ್ಟ್ ಶುದ್ಧಿ ಮಾಡ್ಕೊಂಡು ಆಮೇಲೆ ನಿಮ್ಮ ಏನು ಸಮಸ್ಯೆ ಇದೆ, PCOD ಪ್ರಾಬ್ಲಮ್ ಇದೆಯಾ, ಅಥವಾ ನಿಮಗೆ ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇಲ್ವಾ, ಋತುಚಕ್ರದ ಸಮಸ್ಯೆ ಇದೆಯಾ, ಹಾರ್ಮೋನಲ್ ಪ್ರಾಬ್ಲಮ್ ಇದೆಯಾ, ಟಾರ್ಚ್ ಇನ್ಫೆಕ್ಷನ್ಸ್ ಇದೆಯಾ, ಇದನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಮಾಡಿಕೊಳ್ಳಬಹುದು ಇದಕ್ಕೆ. ಸೊ ಮೇಲ್ ಕಾಸಸ್ ಅಂತ ಬಂದಾಗ ಸಾಮಾನ್ಯವಾಗಿ ಇವಾಗ ನಾವು ನೋಡ್ತಾ ಇರೋದು ಅಂತಂದರೆ ED, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಕರಿತೀವಿ, ಅಂದರೆ ನಿಮಿರುವಿಕೆ ಸಮಸ್ಯೆ ಅಂತ ಹೇಳಿ ಕರಿತೀವಿ. ಅದಕ್ಕೆ ಆಯುರ್ವೇದದಲ್ಲಿ ಕಾಮನ್ ಆಗಿ ಮೆಡಿಸಿನ್ಸ್ ಅವೈಲೇಬಲ್ ಇರುತ್ತೆ. ಬಟ್ ನಾನು ಅದೇ ಹೇಳಿದ್ನಲ್ವಾ, ಒಬ್ಬರೊಬ್ಬರು ಪ್ರಕೃತಿಗೆ ಒಂದೊಂದು ಥರ ಮೆಡಿಸಿನ್ಸನ್ನು ನಾವು ಇದನ್ನು ಮಾಡಬೇಕಾಗಿ ಬರುತ್ತೆ. ಸೊ ಕೆಲವೊಂದ್ಸಲ ಏನಾಗುತ್ತೆ, ನಾರ್ಮಲ್ ಆಗಿ ಅಶ್ವಗಂಧ ಅಂತ ನಾವು ಏನು ಕರಿತೀವಿ ಅದನ್ನು ತಗೊಳ್ತಾರೆ ತುಂಬ ಜನ, ಪ್ರಿಸ್ಕ್ರೈಬು ಮಾಡ್ತೀವಿ ನಾವು, ಕಡಿಮೆ ಆಗುತ್ತೆ. ಬೇಸಿಕಲಿ ಅಶ್ವಗಂಧ ಅನ್ನೋದು ಬಂದು ಡಿಸ್ಟ್ರೆಸ್ಸಿಂಗ್, ಅದು ಸ್ಟ್ರೆಸ್ನ ರಿಲೀವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಆ ಸ್ಟ್ರೆಸ್ನ ಲೆವೆಲ್ನ ರಿಡ್ಯೂಸ್ ಮಾಡಿ ಅವರ ಇದು ನಿಮಿರುವಿಕೆ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದೇ ಥರ ಬೇರೆ ಬೇರೆ ಮೆಡಿಸಿನ್ಸ್ ಇದೆ, ಒಂದ್ಸಲ ನೀವು ತಪಾಸಣೆಯನ್ನು ಮಾಡಿಸ್ಕೊಂಡು ಸಂಪರ್ಕಿಸಿ ನಿಮಗೆ ಅದರದ್ದು ಪೂರ್ತಿ ಡೀಟೇಲ್ ಸಿಗ್ತದೆ. ಖಂಡಿತ ಮೇಡಮ್. ಬೇಸಿಕಲಿ ಮೇನ್ ಏನಂದ್ರೆ ದೇಹ ಶುದ್ಧಿ, ಸಮಾಧಾನ. ನೀವು ಎಷ್ಟು ಸಮಾಧಾನವಾಗಿರ್ತೀರೋ ಅಷ್ಟು ಚೆನ್ನಾಗಿರ್ತೀರ. ಆ್ಯಂಡ್ ತೃಪ್ತಿ ಭಾವ. ನಾನು ಪ್ರತಿ ಎಪಿಸೋಡಲ್ಲೂ ಈ ತೃಪ್ತಿ ಭಾವದ ಬಗ್ಗೆ ತುಂಬ ಹೇಳ್ತೀನಿ. ಯಾಕಂದರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ಅಂತಂದರೆ ನಾವು ಬದುಕೋದು ಏನಕ್ಕೋಸ್ಕರ? ಎಲ್ಲರೂ ಅಂಬಾನಿ ಆಗಕ್ಕಾಗತ್ತಾ? ಆಗಲ್ಲ. ಎಲ್ಲರೂ ಭಿಕ್ಷುಕ ಆಗಕ್ಕಾಗತ್ತಾ? ಆಗಲ್ಲ. ನಮ್ಮ ಪಾಲಿಗೆ ಏನೇನು ಬಂದಿರುತ್ತೋ ಅದನ್ನೇ ಪಂಚಾಮೃತ ಅಂತ ತಿಳ್ಕೊಳ್ಬೇಕು, ಅದರಲ್ಲೇ ತೃಪ್ತಿಯನ್ನು ಕಾಣಬೇಕು. ಎಷ್ಟೊಂದು ಜನಕ್ಕೆ ಭಗವಂತನ ಪಡೆಯೋದೊಂದು ಗೋಲ್ ಇಟ್ಕೊಂಡಿರ್ತಾರೆ, ಎಷ್ಟೊಂದು ಜನಕ್ಕೆ ಕಾರ್ ತಗೊಳ್ಳೋದೊಂದು ಗೋಲ್ ಇಟ್ಕೊಂಡು, ಎಷ್ಟೊಂದು ಜನಕ್ಕೆ ಮನೆ ಕಟ್ಟೋದು, ಎಲ್ಲದೂ ಒಂದೇ ಸರಿ ಆದ್ರೆ ಹೆಂಗಾಗತ್ತೆ? ಸೊ ಇವಾಗಿನ ಪ್ರಪಂಚ ಹಾಗೆ ಇರೋದು, ನಾಗಾಲೋಟದ ಜೀವನ, ಎಲ್ಲಾ ಗೋಲ್ಸು ಅಚೀವ್ ಮಾಡ್ಬಿಡ್ಬೇಕು. ಎಷ್ಟೊಂದು ಜನ ಈ IT ಫೀಲ್ಡ್ ಅಲ್ಲಿ ಇರೋರು ಹೇಳ್ತಾರೆ, ಮೇಡಮ್ ಐ ವಾಂಟ್ ಟು ರಿಟೈರ್ಡ್ ಬೈ 30 years. ಮೇಡಮ್, ಆ 30 yearsಗೆ ನೀವು ರಿಟೈರ್ಮೆಂಟ್ ಆಗಬೇಕು ಅಂದ್ರೆ ನೀವು ಎಷ್ಟು ಕೆಲಸ ಮಾಡ್ತೀರಾ? ಆ ಒತ್ತಡದಲ್ಲಿ, ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡಿ 30 ವರ್ಷಕ್ಕೆ ನಾನು ರಿಟೈರ್ಮೆಂಟ್ ಆಗ್ತೀನಿ ಅಂತ ಹೇಳಷ್ಟು ಕೆಲಸ ಮಾಡ್ತೀರಾ? ಸರಿ, ನೀವು ಕೆಲಸ ಮಾಡೋದಲ್ದಲೆ ನಿಮ್ಮ ದೇಹದಲ್ಲಿ ಇರುವಂತ ಆರ್ಗನ್ಸ್ನ ಜಾಸ್ತಿ ಕೆಲಸ ಮಾಡಿಸಿರ್ತೀರಾ. ಸೊ ಜಾಸ್ತಿ ಕೆಲಸ ಮಾಡಿ 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 ಅದೇನಾಗುತ್ತೆ,
ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ನಿಲ್ಲಿಸ್ಬಿಡುತ್ತೆ. ಸೊ ಇದಕ್ಕೆ ಹೋಗಬೇಡಿ. ಒಂದೊಂದು ಗೋಲು ಒಂದೊಂದು ಸ್ಟೇಜಿಗೆ ಇಟ್ಕೊಳ್ಳಿ. ಒಂದೊಂದು ಸ್ಟೇಜಿಗೆ ಇಟ್ಕೊಂಡು ಪರಿಹಾರಗಳು ಎಲ್ಲಾ ಸಮಸ್ಯೆಗಳಿಗೂ ಇರುತ್ತೆ. ಅದನ್ನ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಂಡು ಕಂಡುಕೊಳ್ಳಿ. ಫಸ್ಟ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಸಾಕಾಗತ್ತೆ. ಖಂಡಿತ ಮೇಡಮ್, ಬಹಳ ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದ್ರಿ. ಈ ಸಂತಾನ ಸಮಸ್ಯೆಗೆ ಏನು ಕಾರಣ, ಅದಕ್ಕೆ ಪರಿಹಾರ, ಇದೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ. ತಮಗೆ ವಾಹಿನಿಯ ಪರವಾಗಿ ಹಾಗೆ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಸಂತಾನ ಸಮಸ್ಯೆ, ಬಂಜೆತನದ ಬಗ್ಗೆ ಮಾತಾಡಿದ್ವಿ. ನಿಮಗೂ ಕೂಡ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಶ್ರೀ ಸಿದ್ಧಲಿಂಗೇಶ್ವರ ಆರೋಗ್ಯಧಾಮ ಈ ಒಂದು ನಂಬರನ್ನು ನಾವು ಈ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀವಿ. ಈ ನಂಬರ್ಗೆ ನೀವು ನಮ್ಮನ್ನು ಸಂಪರ್ಕಿಸಿದರೆ ಅದಕ್ಕೆ ಬೇಕಾದಂತಹ ಒಂದು ಚಿಕಿತ್ಸೆ ಅಥವಾ ಮೆಡಿಸಿನನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.